ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವಿವತ್ತು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಬನ್ನಿ, ಇಲ್ಲಿನ ಜನರ ರಾಜಕೀಯ ಲೆಕ್ಕಾಚಾರ, ಅವರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಬರೋಣ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಬರ್ಬೋದು ಅಂತ ಈ ಸಲ. ಅಂದರೆ ಅವರು ಗೃಹಲಕ್ಷ್ಮಿ ಮತ್ತು ಕರೆಂಟಿಂದು ಆಮೇಲೆ ಅಕ್ಕಿ ಇವನ್ನೆಲ್ಲ ಮಾಡೋದಕ್ಕೆ ಜನ ಆಗ್ತೈತಿ ಅಂತ ನಮ್ಮ ಅಭಿಪ್ರಾಯ. ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿ ಗಡ್ಡ ದೇವ್ರ ಮಠನೂ ಚಲೋ ಅದಾರ. ಅವರು MLA ಅದ್ರ ಇದು ಚಲೋ ಅದ. ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿ ಚೇಂಜ್ ಆಗ್ಬೇಕು ಈಗ ಒಂದು. ಯಾಕೆ? ಯಾಕಂದ್ರೆ ಅವರ ಬಂದ್ಕಂತ ಇದಕ್ಕಂತ ಹೋದ್ರೆ ಸರಿ ಅನ್ಸಲ್ಲ. ಸರಿಯಾಗಿ ಯಾರು ಕೇರ್ ಮಾಡಂಗಿಲ್ಲ. ತಮ್ಮದೇ ಆದಂಥ ಇದು ಆಗ್ತದೆ. ಚೇಂಜ್ ಆದ್ರೆ ನಮ್ಮದು ಐತಿಪ್ಪ, ನಮಗೂ ಒಂದು ಚಾನ್ಸ್ ಐತಿ ಅನ್ನೋದು ಗೊತ್ತಾಗುತ್ತೆ. ನಾವು ಹಿಂದಿನಿಂದ ಬಂದಿದ್ದ ಕಾಂಗ್ರೆಸ್ ರೀ ಸರ್, ಈಗಲೂ ಕಾಂಗ್ರೆಸ್ಗೆ ಆಗ್ತದೆ. ಯಾಕೆ ಹಿಂದಿನಿಂದಲೂ ಕಾಂಗ್ರೆಸ್ಗೆ ಬಂದಿದ್ದೀರಿ? ಯಾಕೆಂದ್ರೆ ಬಡವರು ಬಗ್ಗರಿಗೆಲ್ಲ ಅನುಕೂಲತೆ ಮಾಡ್ಕೊತ ಬಂದಿದ್ದು, ಆ ಪ್ರಕಾರ ನಾವೆಲ್ಲ ಮಾಡ್ಕೊತ ಬಂದಿದ್ವಿ. ಏನೇನು ಒಳ್ಳೇದಾಗೈತೆ ನಿಮ್ಮ ಬಡವರಿಗೆ? ಎಲ್ಲರಿಗೆ ಮತ್ತೀಗ ಅಕ್ಕಿ ಭಾಗ್ಯ, ಅನ್ನ ಭಾಗ್ಯ, ಈ 2,000 ಕೊಡೋದು, ಗೃಹಲಕ್ಷ್ಮಿ ಯೋಜನೆಗಳೆಲ್ಲ ಗ್ಯಾರಂಟಿಗಳೆಲ್ಲ ತಲುಪ್ತವೆ ನಮಗೆ. ಅದಕ್ಕೋಸ್ಕರವಾಗಿ ನಾವು ಕಾಂಗ್ರೆಸ್ ಆಗ್ತದೆ. ಹೇಳಿ, ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ ಸರ್? ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರು ಗೆಲ್ತಾರೆ, ಇದು ನಮ್ಮ ಅಭಿಪ್ರಾಯ. ಇಲ್ಲಿನ ಈಗ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಈಗ ಬಸವರಾಜ ಬೊಮ್ಮಾಯಿ ಅವರು ನಿಂತಿದ್ದಾರೆ BJPಯಿಂದ, ಕಾಂಗ್ರೆಸ್ಸಿಂದ ಗಡ್ಡದೇವ್ರ ಮಠ ಅವ್ರು ನಿಂತಿದ್ದಾರೆ. ಈಗ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಒಂದು ತೂಕ ಇದೆ, CM ಆಗಿ ಕೆಲಸ ಮಾಡಿದ್ದಾರೆ, ಅನುಭವ ಇದೆ, ಅವರು ಗೆಲ್ಬೋದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಸಂಜೀವ್ ಪೂಜಾರಿ ಸರ, ಗಣಜೂರು ನಂಬರ್ ಸರ್. ಹೇಳ್ರಿ, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಸರ ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ತೇವೆ ರೀ. ಬಸವರಾಜ ಬೊಮ್ಮಾಯಿ ಅವ್ರು ನಿಂತಾರೆ ರೀ, ಇಲ್ಲಿ ಅವ್ರಿಗೆ ಹಾಕ್ತೇವೆ. ಆದ್ರೆ ನರೇಂದ್ರ ಮೋದಿ ಅವ್ರಿಗೆ ಒಂದು ಮಾತು ಹೇಳ್ತಾರೆ, ರೈತರಿಗೆ ನಾವು ಅವ್ರು ಇದು ಕೊಟ್ರಲ್ರಿ ಪ್ರಣಾಳಿಕೆ, ಕಾಂಗ್ರೆಸ್ ನೀರು ಏನು ಬಿಡುಗಡೆ ಮಾಡಲ್ರಿ, ಆ ಟೈಪ್ ಇವರು ರೈತರ ಸಾಲ ಮನ್ನಾ ಮಾಡಿ ರೈತರು ಭಾಳ ಸಂಕಷ್ಟದಾಗ ಅದಾರ ರೀ. ಈಗ 750 ತಾಲೂಕು ಬರಗಾಲ ಐತಿ ನಮ್ಮ ಕರ್ನಾಟಕ. ಸ್ವಲ್ಪ ಅವರು ಆರ್ಚ್ ಬಂದಿಂದನೇ ರೀ ಮಾಡಲಿ ನಮ್ಮ ರೈತರ ಬಗ್ಗೆ ಸ್ವಲ್ಪ ಒಲವು ತೋರಿದ್ರು ನರೇಂದ್ರ ಮೋದಿ ಅವರು. ಇನ್ನೂ 10 ಅಲ್ಲ 20 ವರ್ಷ ಆದರೂ ಅವರ ಪ್ರಧಾನಮಂತ್ರಿ ಆಗ್ತಾರ ಅಂತ ನನ್ನ ಅಭಿಪ್ರಾಯ ಸರ್. ತಮ್ಮ ಅಭಿಪ್ರಾಯ ಏನಿದೆ ಸರ್ ಲೋಕಸಭಾ ಎಲೆಕ್ಷನ್? ಏನಿಲ್ಲ ರೀ ಸರ್, ಅದ್ರ ಏನೈತಿ ಹೇಳೋದು ಏನಿಲ್ಲ. ಓಟ್ ಹಾಕೋದು ನಾವು ಓಟ್ ಹಾಕಿ ಯಾರು ಆರಿಸಿ ಬರ್ತಾರೆ ಅವ್ರ ಕೂಟ ಹ್ಞೂ ಅನ್ಕೊಂತ ಹೋಗೋದು. ಈಗ ಯಾರು ಆರಿಸಿ ಬರ್ಬೋದು ಅನ್ಸುತ್ತೆ ಸರ್? ಏನು ಹೇಳಕ್ಕೆ ಬರಲ್ಲ ರೀ. ಯಾರ್ಯಾರು ಅಭ್ಯರ್ಥಿಗಳು ನಿಂತಿದ್ದಾರೆ ಇಲ್ಲಿ? ಇಲ್ಲ ರೀ, ಗಡ್ದೇವ್ರ ಮಠ ಒಂದು ಆಮೇಲೆ ಬೊಮ್ಮಾಯರು. ಪೈಪೋಟಿ ಇದೆ ಅನ್ಸುತ್ತೆ. ಇರ್ಬೋದಲ್ಲ ರೀ. ಈಗ ದೇಶ ಪ್ರಧಾನಮಂತ್ರಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅವ್ರು ಚಲೋ ಮಾಡ್ತಾರೆ ರೀ. ಏನೇನು ಚಲೋ ಮಾಡಿದ್ದಾರೆ? ಎಲ್ಲ ಮಾಡ್ಯಾರ, ಒಟ್ಟು ಕಾರ್ಯಕ್ರಮ ಎಲ್ಲ ಚಲೋ ಅದಾವ್ರಿ ಅವರು. ಮುಂದಿನ ಸತ ಯಾರು ಆಗ್ಬೋದು ಅನ್ಸುತ್ತೆ? ನೋಡ್ಬೇಕಾರೆ ಹೇಳಕ್ಕೆ ಬರಲ್ಲ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ನಮ್ಮ ಹೆಸರು ದಾನಪ್ಪ. ಹೇಳಿ ಸರ್, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮದು BJP ಐತೆ ನೋಡ್ರಿ. BJP? ಹಾಂ. ಯಾಕೆ BJP ನಿಮ್ಮ ಆಯ್ಕೆ? BJP ಎಲ್ಲ ಅಭಿವೃದ್ಧಿ ಆಕತಿ, ಅಭಿವೃದ್ಧಿ ಮಾಡ್ಬೇಕು ರೀ. ಬೇರೆ ಪಕ್ಷದವರು ಅಭಿವೃದ್ಧಿ ಮಾಡಲ್ವಾ? ಇಲ್ಲ, ನಮಗೆ ಯಾವುದು ಲೈಕ್ ಐತೆ ಅದು ಮಾಡಿಬಿಡೋದು. ಏನೇನು ಅಭಿವೃದ್ಧಿಗಳು ಆಗುತ್ತೆ ಅನ್ಸುತ್ತೆ? ಈ ಮಾರ್ಕೆಟ್ ಒಳಗೆಲ್ಲ ಸ್ವಲ್ಪ ಶಿಸ್ತು ಆಗ್ಬೇಕು ರೀ, ಶೌಚಾಲಯ ಆಗ್ಬೇಕು, ಸ್ವಲ್ಪ ಜನಗಳು ಬರ್ಬೇಕು, ಸಂತಿ ಕೆಲವೊಂದು ಬಂದ್ ಆಗ್ಬೇಕು, ಇವನ್ನೆಲ್ಲ ಸೌಲಭ್ಯ ಅದಾವೆ ರೀ. ಈಗ MP ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? ನಾವು ಯಾರ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಯಾರು ಒಳ್ಳೇದು ಮಾಡ್ತಾರೆ ಅದು ಚಲೋ, ಒಟ್ಟು ಎಲ್ಲ ಜನರಿಗೂ ಒಳ್ಳೇದಾಗುತ್ತೆ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ರೇವಣ ಸಿದ್ದು. ಹೇಳಿ ಸರ್, ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯನಾಗ ಏನು ಯಾವ ಪಕ್ಷದ ಅಂತ ಕೇಳ್ತಿರೋ ಏನು ಯಾವ್ದು ಕೇಳ್ತೀರಿ? ಹಾಂ, ಯಾವ ಪಕ್ಷದ ಅಂತ ಕೇಳ್ತೀರಿ? ಈಗ ಹೇಳಿ, ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನು ನೋಡ್ಬೇಕು, ಏನು ಮೋದಿ ಸರ್ಕಾರನ ಆಗ್ಬೋದು ಅನ್ನೋದೈತಿ. ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕೆ ಮೋದಿ ಸರ್ಕಾರನೇ ಬರ್ಬೋದು ಅನ್ಸುತ್ತೆ ತಮಗೆ? ಅಲ್ಲ, ಅವ್ರದ್ದು ಟ್ರೆಂಡ್ ಜಾಸ್ತಿ ಇದೆ. ಹೀಗಾಗಿ ಟ್ರೆಂಡಿಂಗ್ ಇದಾರ, ಸ್ವಲ್ಪ ಅವ್ರದ್ದು ಎಲ್ಲ ಕೆಲಸಗಾರರು ಮಾಡಿದಾರ ಅಂತ ಅನಿಸ್ತದೆ ನಮಗೆ. ಏನೇನು ಕೆಲಸಗಳನ್ನು ಮಾಡಿದ್ದಾರೆ? ಏನು ನೋಡಿದ್ರಲ್ಲ, ನಿಮ್ಗೇನು ಗೊತ್ತಿದೆಯಲ್ಲ, ನಿಮ್ಗೇನು ಹೇಳೋದೈತಿ? ನೀವು ನಮ್ಮ ಕಣ್ಣು ಬಂದಂಗೆ ಮತ್ತೀಗೆಲ್ಲ ಹೊರಗಡೆ ಎಲ್ಲ ಇದು ಎಲ್ಲ ಅನುಕೂಲತೆ ಮಾಡಿದಾರ. ಸ್ವಲ್ಪ ಬೇರೆ ದೇಶದ್ದು ಅದು ಇದು ಅನುಕೂಲತೆ ಮಾಡಿದ್ದಾರೆ. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ? ಇಲ್ಲಿನ MP ಅಭ್ಯರ್ಥಿ ಅಂತೆ ಮತ್ತು ಕಾಂಗ್ರೆಸ್ ಆ್ಯಂಡ್ BJP ಇರೋ ಎರಡೇ ಅಲ್ಲ. ನೋಡ್ಬೇಕು ಏನು ಯಾರು ಬರ್ತಾರ, ಏನು ಕಾದು ನೋಡ್ಬೇಕು.
ನಮಸ್ಕಾರ. ನಮಸ್ಕಾರ, ಬಸವರಾಜ್ ಅಂತ ಹೇಳ್ರಿ. ಲೋಕಸಭಾ ಎಲೆಕ್ಷನ್ ಹತ್ರದಲ್ಲಿದೆ. ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಅಂತಂದ್ರೆ ಇಲ್ಲಿ ನಮ್ಮ ರಾಜ್ಯದೊಳಗೆ ನಮ್ಮ ಹಾವೇರಿ ಜಿಲ್ಲೆದಾಗ ನಮ್ಮ ಹಾವೇರಿ ತಾಲೂಕಂತೂ ಏನು ಇಂಪ್ರೂವ್ ಇಲ್ಲ ರೀ. ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಕಾಂಗ್ರೆಸ್ ಬಂದಿಂದ ಸ್ವಲ್ಪ ಅನುಕೂಲ ಮಾಡಿಕೊಡತ್ತಾರ. ಎಲ್ಲ ಅನ್ನಭಾಗ್ಯ ಮತ್ತು ಬಸ್ ಫ್ರೀ, ಕರೆಂಟ್ ಫ್ರೀ ಮತ್ತು 2,000 ರೂಪಾಯಿ ಹೆಣ್ಮಕ್ಳಿಗೆ ಹಾಕೋದು ಅನುಕೂಲ ಆಗೈತೆ. ಬಡಬಗ್ಗರಿಗೆ, ದವಾಖಾನೆಗೆ, ಸಂತಿಗೆ ಎಲ್ಲದಕ್ಕೆ. ಈ ನರೇಂದ್ರ ಮೋದಿ ಒಂದು ಸ್ವಲ್ಪ ಕೆಲಸ ಮಾಡಿರ್ಬೋದು ರೀ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ನಮ್ಮ ಹಾವೇರಿ ಜಿಲ್ಲೆಗೆ ಒಬ್ಬ ಮಂತ್ರಿ ಕೊಟ್ಟಿದ್ರು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಇದು ನನ್ನ ಜಿಲ್ಲಾಪ್ಪ, ಇದು ನನ್ನ ಜಿಲ್ಲಾದ ಬರ್ತಕ್ಕಂಥ ತಾಲೂಕುಗಳದವಲ್ಲ, ಅವ್ನು ನನ್ನ ಅಧಿಕಾರ ಇದ್ದಾಗ ನಾ ಏನಾರು ಅಭಿವೃದ್ಧಿ ಮಾಡ್ಬೇಕನ್ನೋದಿತ್ತು. ಏನೂ ಮಾಡಲಿಲ್ಲ ಅವರು. ಈಗ ಮತ್ತೆ ಒಳ್ಳೆ MP ನಿಂತ್ಕೊಂಡ್ರೆ ನಮ್ಗೆ ಅಭಿವೃದ್ಧಿ ಆಗ್ಬೇಕಂದ್ರೆ ಆನಂದ್ ದೇವ್ರ ಗಡ್ಡೆ ಬಂದ್ರೆ ಅಭಿವೃದ್ಧಿ ಆಗ್ತೈತಿ. ಎಲ್ಲರೂ ದಯಮಾಡಿ ಕಾಂಗ್ರೆಸ್ ವೋಟ್ ಹಾಕ್ರಿ ಅಂತ. ನಮಸ್ಕಾರ. ತಮ್ಮ ಹೆಸರು? ಲಕ್ಷ್ಮಣ ಅಂತ ಹೇಳ್ರಿ. ಲೋಕಸಭಾ ಎಲೆಕ್ಷನ್ ಹತ್ರದಲ್ಲಿದೆ. ಹೌದ್ರಿ. ತಮ್ಮ ಅಭಿಪ್ರಾಯ ಏನಿದೆ? ತಮ್ಮ ಅಭಿಪ್ರಾಯ ಅಂದರೆ ಏನ್ರಿ, ನಮಗೆ ದೇಶಕ್ಕೆ ಬೇಕು ಪ್ರಧಾನಮಂತ್ರಿ, ಒಳ್ಳೆ ನಾಯಕತ್ವ. ದೇಶ ಏನೈತಲ್ಲ ಒಂದು ಗಟ್ಟಭದ್ರವಾಗಿ ನಡೆಸೋಂಥ ವ್ಯಕ್ತಿ ಬೇಕು. ಇದು ಒಂದು 3ನೇ ಬಾರಿನೂ ನಾವು ನರೇಂದ್ರ ಮೋದಿ ಅಜ್ಜಾರನ್ನ ಅಪೇಕ್ಷೆ ಪಡ್ತೇವೆ. ಯಾಕೆ ಅಜ್ಜಾರ್ ಬೇಕಂತೀರಿ ನೀವು? ನಮ್ಮ ದೇಶದ ಭದ್ರತೆಗಾಗಿ, ದಕ್ಷ ಆಡಳಿತಕ್ಕಾಗಿ. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಅಭ್ಯರ್ಥಿಗಳಂದ್ರೆ ಅವರು ನುರಿತಂಥ ರಾಜಕಾರಣಿಗಳು, ಆಮೇಲೆ ಸೋಲಿಲ್ಲದವರು, ಎಲ್ಲ ಅನುಭವ ಐತಿ. ಆಮೇಲೆ ನಮ್ಮ ಜಿಲ್ಲಾದೊಳಗೆ ಕೆಲವೊಂದು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. ಅವರೊಂದು ಯೋಗ್ಯ ಅಭ್ಯರ್ಥಿ ಅಂತ ಹೇಳ್ಬೋದು. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? BJP ರೀ. BJP. ಯಾಕೆ BJP? ಅಭಿವೃದ್ಧಿ ಕಾರ್ಯ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವಂಥ ದೇಶದಾಗ ಚಲೋ ಇದ್ದರೆ ಚಲೋ ಆಗ್ತೈತೆ ರೀ. ಯಾರ್ಯಾರು ಕೊಟ್ಟು ಏನು ಮಾಡ್ತೈತಿ? ನಮಗೆ ಹಿಂದುತ್ವ ಉಳಿಬೇಕಂದ್ರೆ BJP ಬರ್ಬೇಕು. ಬೇರೆ ಪಕ್ಷದವ್ರು ಬಂದರೆ ಹಿಂದುತ್ವ ಉಳಿಯಲ್ಲ ಅಂತ ಉಳಿಯಂಗಿಲ್ಲ ಅಂತಲ್ಲ, ಹಾಳು ಮಾಡ್ತಾರ. ಹೆಂಗೆ? ಅಲ್ರಿ, ವಿಧಾನಸೌಧದಾಗ ಕಾಂಗ್ರೆಸ್ ಅನ್ನೋದು ಬಿಟ್ಟು ಅವ್ರಿಗೆ ಪಾಕಿಸ್ತಾನ ಅಂತಾರೆ. ಇಂಡಿಯಾ ಅನ್ನೋದು ಅಭಿಮಾನ ಅನ್ನೋದು ಇಲ್ಲ ಅವ್ರಿಗೆ. ಇಂಡಿಯಾ ಅಭಿಮಾನ ಇದ್ರೆ BJP ಬರ್ಬೇಕು. ಬೇರೆ ಪಕ್ಷದವರು ಈಗ ಇದಕ್ಕೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ. ಸಪೋರ್ಟ್ ಅಂದ್ರೆ ಅದ ಹೇಳಿದ್ನಲ್ಲ ರೀ, ಪಾಕಿಸ್ತಾನದ ತಂದು ಈ ಕರ್ನಾಟಕದೊಳಗೆ ಪಾಕಿಸ್ತಾನ ಅಂದ್ರೆ ಏನಾಕೈತೆ ಹೇಳ್ರಿ, ಹಿಂದುತ್ವ ಏನು ಉಳಿತೈತಿ. ಈಗ ಅಲ್ಲಿ ಅಂದ್ರೆ ನಾಳೆ ಇಲ್ಲಿ ಅನ್ನಂಗಿಲ್ಲ ಅನ್ನೋದು ಏನು ಗ್ಯಾರಂಟಿ? ಅದ್ರ ಸಲುವಾಗಿ ಹೇಳೋದು. ಈಗ ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಒಳ್ಳೇದು. BJPಯಿಂದ SR ಬೊಮ್ಮಾಯಿ ಅವರು ಭಾಳ ಚಲೋ ಮಾಡ್ರಿ ಸರ್, ಇನ್ನೂ ಚಲೋ ಮಾಡ್ತಾರೆ ಮುಂದೆ. ನಮ್ಮ ಕಾಂಗ್ರೆಸ್ ರೀ. ಕಾಂಗ್ರೆಸ್. ಗಡ್ಡ ಸ್ವಾಮಿ. ಯಾಕೆ ಕಾಂಗ್ರೆಸ್ ನಿಮ್ಮ ಆಯ್ಕೆ? ಎಲ್ಲ ಒಳ್ಳೆ ವ್ಯಕ್ತಿ ಸ್ವಾಮಿ. ಏನೇನು ಅಭಿವೃದ್ಧಿ ಆಗ್ಬೇಕು ನಿಮಗೆ? ಅಭಿವೃದ್ಧಿ ಮಾಡ್ತಾರೆ ಪಾಪ. ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಮ್ಯಾಗ ಅವರೇ ಇರ್ತಾರೆ. ಇಲ್ಲಿದ್ದು ಅಷ್ಟೇ ಹೇಳ್ಬೋದು ರೀ ಸರ್, ಹಾವೇರಿದು ಅಷ್ಟೇ. ಮ್ಯಾಗ ಯಾರು ಇರ್ಬೇಕು? ಮ್ಯಾಗ ಮೋದಿಯವರ ಏನು ಹೇಳಿದೆ ಸರ್, ಈಗ ಆಲ್ರೆಡಿ ಈಗ ಲೋಕಸಭೆ ಎಲೆಕ್ಷನ್ ಅಂದರೆ ಈಗ BJPನ ವಿನ್ ಆಗಬೇಕು ಆ್ಯಕ್ಚುಲಾಗಿ. ಅಂದರೆ ಯಾಕೆಂದರೆ ಅಭಿವೃದ್ಧಿ ಮಾಡಿದರೆ ಮತ್ತು ದೇಶದಲ್ಲಿ ಪ್ರತಿಯೊಂದು ಇದರಲ್ಲಿನೂ ಡೆವಲಪ್ ಇದೆ. ವಿಶ್ವದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಈಗ ಆಲ್ರೆಡಿ. ಆ ಉದ್ದೇಶದಿಂದ ಈಗ ಸದ್ಯಕ್ಕೆ BJPನ ಒತ್ತು ಕೊಡಬೇಕಾಗಿದೆ. ಇವರು ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭ್ಯರ್ಥಿಗಳಂದರೆ ಈಗ ಸದ್ಯಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಸ್ವಲ್ಪ ಒಳ್ಳೆ ಕೆಲಸನ ಮಾಡಿದ್ದಾರೆ. ಅವರು ಬರೋ ಮೂಮೆಂಟ ಇದೆ 100%. ಏನೇನು ಅಭಿವೃದ್ಧಿಗಳು ಆಗಬೇಕಿಲ್ಲ? ಅಭಿವೃದ್ಧಿಗಳು ಸದ್ಯಕ್ಕೆ ಎಲ್ಲ ಆಗಿದಾವೆ ಸರ್. ಅಂತ ಏನು ಅಭಿವೃದ್ಧಿಗಳು ಅಂದರೆ ಇನ್ನೂ ಆಗೋ ಇದಾವೆ ಕೆಲವೊಂದಿಷ್ಟು, ಅವನು ಮಾಡ್ತಾಯಿದ್ದಾರೆ. ಅಂದರೆ ಈ BJP ಸರ್ಕಾರ ಬಂದರೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ? ಪ್ರಧಾನಮಂತ್ರಿ ಕಾರ್ಯವೈಖರಿ ಬಗ್ಗೆ ಹೇಳೋದೇನಿದೆ ಸರ್, ಆಲ್ರೆಡಿ ಓಡ ನೋಡಕತ್ತಿದೆ. ಯಾವುದು ಒಂದು ಹೇಳ್ಬೇಕಾ, ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಬೇರೆ ದೇಶದಲ್ಲಿ ಒಂದು ಹೆಸರು ಉಳಿಸ್ಕೊಂಡಿದ್ದಾರೆ ಮತ್ತು ಪ್ರತಿಯೊಂದನ್ನು ಸಮಾನವಾಗಿ ಕಾಣ್ತಿದ್ದಾರೆ ಅವರು. ಈಗ ಹಿಂದೂ ಮುಸ್ಲಿಮ್ ಅನ್ನೋ ಒಂದು ಭಾವನೆ ಇಲ್ಲೇ ಇಲ್ಲ. ಆದರೆ ಇಲ್ಲಿ ನಮ್ಮ ಲೋಕಲ್ ಅಂದರೆ ಯಾವುದರಲ್ಲಿ ಈ ಸ್ಟೇಟಲ್ಲಿ ಏನಾಗ್ತಾ ಇದೆ, ಒಂದು ಕೋಮಿಗೆ ಅದು ಗೊತ್ತಿರೋಂಥದ್ದೇ ಎಲ್ಲರಿಗೂ ವಿಷಯ. ಒಂದು ಕೋಮಿಗೆ ಸಪೋರ್ಟ್ ಲೆಕ್ಕದಾಗಿದೆ, ಅದು ತಪ್ಪು. ಯಾರು ನಮ್ಮ ಮುಖ್ಯಮಂತ್ರಿಗಳು ಮಾಡೋದು. ಅವ್ರಿಗೆ ನೋಡಿ, ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ. ಏನಂದರೆ ಈಗ ಹಿಂದೂಗಳು ಯಾವುದಾದ್ರು ಒಂದು ಫಂಕ್ಷನ್ ಇರಲಿ ಅಥವಾ ಹಿಂದೂಗಳದ್ದು ಏನಾರು ಇರಲಿ, ಒಂದು ತಿಲಕ ಹಚ್ಚೋಕೋದ್ರೆ ತಿಲಕ ಹಚ್ಚಿಸ್ಕೊಳ್ಳೋದಿಲ್ಲ. ಒಂದು ಯಾವುದು ಕೇಸರಿ ಶಾಲ್ ಹಾಕೋದ್ರೆ ಹಾಕಿಸ್ಕೊಳ್ಳೋದಿಲ್ಲ. ಅದೇ ಒಂದು ಮುಸ್ಲಿಮ್ಸು ಒಂದು ಯಾವ್ದಾರು ಫಂಕ್ಷನ್ಗೆ ಹೋದರೆ ಅಥವಾ ಒಂದು ಏನಾರು ಮಾಡಿದರೆ ಟೋಪಿಗೆ ಹಾಕಿಸ್ಕೊಳ್ಳೋದು, ಪೋಚ್ ಕೊಡೋದು, ಆ ಥರ ಎಲ್ಲ ಮಾಡ್ತಿರ್ತಾರೆ. ಇದು ಒಬ್ಬ ಕರ್ನಾಟಕ ಮುಖ್ಯಮಂತ್ರಿಯಾಗಿದ್ದುಕೊಂಡು ಸರ್ವರನ್ನು ಸಮದೃಷ್ಟಿಯಲ್ಲಿ ನೋಡಬೇಕಲ್ವ, ಹೌದಿಲ್ವಾ? ಒಬ್ರಿಗೆ ಹೆಂಗೆ ಅದೊಂದಾಯಿತು.
ಇನ್ನೂ ಸುಮಾರು ಹಗರಣಗಳು ಬರ್ತಾ ಇದ್ದಾವೆ ಸರ್. ಯಾಕಂದ್ರೆ ನೋಡಿರಿ, ಈಗ ಸೆಂಟ್ರಲ್ಲಿ ಈ ಸ್ಟೇಟಲ್ಲಿ ಈ ಸರ್ಕಾರ ಇರೋದ್ರಿಂದ ಎಷ್ಟೆಲ್ಲ ಅನಾಹುತಗಳಾಗ್ತಾ ಇದ್ದಾವೆ ಅಂತ. ಇದು ಯಾವುದು, ಇದು ಮೊನ್ನೆ ಹುಬ್ಳಿ ನೇಹದ್ದು ಆಗಿರ್ಬೋದು, ಕೆಪೆ ಕಾರ್ನರ್ ಆಗಿರ್ಬೋದು, ಹೇಳ್ತಾ ಹೋದ್ರೆ ಲಿಸ್ಟ್ ಬೇಜಾನೇ ಇದೆ ಅನ್ನೋದು. ಆದರೆ ಯಾವುದೇ ಏನೇ ಇದ್ದರೂ ಸೆಂಟ್ರಲಲ್ಲಿ ಮಾತ್ರ BJPನ ಬರಬೇಕು, BJPನ ಬರುತ್ತೆ. 350ರಿಂದ 380 ಸೀಟ್ ಮಿನಿಮಮ್ ಅಂದರೂ ಬರುತ್ತೆ. ನಮಸ್ಕಾರ. ತಮ್ಮ ಹೆಸರು? ನಮಸ್ಕಾರ. ನಮ್ಮ ಹೆಸರು ಮುಸ್ತಾಕ್ ಲತ್ತಿಕಾಳ್ ಅಂತೇಳಿ. ಹೇಳ್ರಿ, ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಮಾಡ್ಬೇಕಂತೇಳಿ. ಯಾಕೆ? ಇಲ್ಲ, ಬಡವ್ರಿಗೆ ಹೆಣ್ಮಕ್ಳಿಗೆ 2,000 ಕರೆಂಟ್ ಫ್ರೀ ಐತಿ, ಎಲ್ಲ ನಮ್ಮನಿಂದ ಅಕ್ಕಿ ಫ್ರೀ ಐತಿ. ಅವಳಕ್ಕೆ ಅಕ್ಕಿ ರೊಕ್ಕ ಅಕೌಂಟಿಗೆ ಬಂದು ಬೀಳ್ತಾವೆ. ಈ ಯಾವ ಸರ್ಕಾರನೂ ಕೊಟ್ಟಿದ್ದು, ಈ ಸರ್ಕಾರ ಮಾಡಿದ್ದು. ಈ ಸರಿ ಸಿದ್ದರಾಮಯ್ಯ ಕೊಟ್ಟಣ, ಸಿದ್ದರಾಮಯ್ಯ ನೋಡಿ ಹಾಕೋರು ಹೋಟ್ ನಾವು. ಸಿದ್ದರಾಮಯ್ಯರ ನಾವು ಸಿದ್ದರಾಮಯ್ಯ ನೋಡಿ ಹಾಕೋದು. ಏನೇನು ಅಭಿವೃದ್ಧಿಗಳು ಆಗ್ಬೇಕಿಲ್ಲ ನಿಮ್ಗೆ? ಭಾಳ ಅದಾವೆ ಬಿಡ್ರಿ, ಭಾಳ ಅದಾವೆ. ನಮ್ಮ ಹಾಗೆ ಈ ತರಕಾರಿ ಮಾರ್ಕೆಟ್ ಒಳಗೆ ಏನೂ ಇಲ್ಲ ನಮಗೆ. ಮುಂಚೆ ಶೌಚಾಲಯ ಎಲ್ಲ ರಿಸಿಸ್ ಹೋಗಕ್ಕೆ ಅದು ಫಸ್ಟ್ ಆಗ್ಬೇಕು. ಸೆಕೆಂಡ್ ಮುಂದೆ ಏನದು ಮಾರ್ಕೆಟ್ ಅಭಿವೃದ್ಧಿ. ಬೊಮ್ಮಾಯಿಯವರು CM ಆಗಿದ್ದಾಗ ಏನೇನು ಅಭಿವೃದ್ಧಿಗಳು? ಏನಾಗಿಲ್ಲ, ಹಾವೇರಿ ಒಳಗೆ ಶೂನ್ಯ ಆಗೈತಿ. ಅವ್ರ ಜಿಲ್ಲಾಕ್ಕೆ ಆಟ ಅವ್ರ ತಾಲೂಕಿಗೆ ಆಟ ಏನು ಮಾಡಿಲ್ಲ. ಅವ್ರ ತಾಲೂಕಿಗೆ ಮಾಡ್ಕೊಂಡ್ರೆ ನಮ್ಮ ಇದಕ್ಕೇನು ಮಾಡಿಲ್ಲ. ನೋಡ್ರಿ, ನಮ್ಮ ಅಭಿವೃದ್ಧಿ ಅನ್ನಕ್ಕೆ ನಾವೇನು ಅವ್ರ ಆಸ್ತಿ ಕೇಳಿಲ್ಲ, ಮನೆ ಕೇಳಿಲ್ಲ, ಏನು ಕೇಳಿಲ್ಲ. ಬಂದು ಪಬ್ಲಿಕ್ ಜನಕ್ಕೆ ತೊಂದರೆ ಆಗದಂಗೆ ರಿಸಸ್ಸು ಒಂದು ಟಾಯ್ಲೆಟಿನ ವ್ಯವಸ್ಥೆ ಇಲ್ಲ. ನಮ್ಮ ಹಾವೇರಿ ಜಿಲ್ಲಾ ಇದು. ಜಿಲ್ಲಾದಾಗ ನಮ್ಮ ಮುಖ್ಯಮಂತ್ರಿ ಆಗಿ ಏನು ಅಭಿವೃದ್ಧಿ ಮಾಡಿದ, ಏನು ಮಾಡಿಲ್ಲ. ಅವ್ನ ಕ್ಷೇತ್ರದಾಗ ಏನು ಮಾಡಿರ್ಬೋದು ಅವ್ನ ಆಜು ಬಾಜು ಜನಕ್ಕೆ. ನಮ್ಮ ಹಾವೇರಿ ಜಿಲ್ಲೆ ಒಳಗೆ ನಮಗೇನು ಮಾಡಿಲ್ಲ, ಜೀರೋ ಐತಿ ನಮ್ದು ಏನೇ ಇದ್ದರೂ ಕಾಂಗ್ರೆಸ್ಗೆ ಬೆಂಬಲ ಮಾಡಿ ಕಾಂಗ್ರೆಸ್ನ ಅಷ್ಟು ನಾವು ತರೋರು. ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಯಾವಿಲ್ಲ. ಅಲ್ಲ, ಈಗಿನ ಪ್ರಧಾನಮಂತ್ರಿಗಳು? ಹಾಂ, ರಾಹುಲ್ ಗಾಂಧಿ. ಸರ್, ನನ್ನ ಹೆಸರು ಮೋಹನ್ ದೇಸಾಯಿ ಅಂತ ಸರ್. ನಾನು ಇಂಜಿನಿಯರ್ ವೃತ್ತಿಯಲ್ಲಿರೋದು. ಸೊ ಈಗ ನಾವು ಇಲ್ಲಿದ್ದು ಲೋಕಲ್ ಎಲೆಕ್ಷನ್ ಮಾಡ್ತಾ ಇಲ್ಲ, ನಾವು ಯಾವುದೋ ನಗರಸಭೆದು ಅಥವಾ ಮುನ್ಸಿಪಾಲ್ಟಿ ಎಲೆಕ್ಷನ್ ಮಾಡ್ತಾ ಇಲ್ಲ. ಇದು ದೇಶದ ಎಲೆಕ್ಷನ್ನು. ಸೊ ದೇಶ ಸುಭದ್ರವಾಗಿದ್ದರೆ ಮಾತ್ರ ನಾವು ಸುಭದ್ರವಾಗಿರೋಕ್ಕೆ ಸಾಧ್ಯ ಐತಿ. ಅದಕ್ಕೋಸ್ಕರ ನಾವು ದೇಶದಲ್ಲಿ ಇನ್ನೂವರೆಗೂ ಅವ್ರು ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನೋದೇ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಮೋದಿ ಅಂತ ಮಹಾನ್ ನಾಯಕ ಇದ್ದಾನೆ. ಸೊ ಇವತ್ತು GDP ನೋಡಿದರೆ ನಮ್ಮದು ಎಷ್ಟೊಂದು ಚೆನ್ನಾಗಿದೆ. ಸೊ ನಾವು ಆರ್ಥಿಕತೆಯಲ್ಲಿ ಪ್ರಪಂಚದಲ್ಲಿ 5ನೇ ಸ್ಥಾನದೊಳಗಿದ್ದೇವೆ. ಸೊ ನೆಕ್ಸ್ಟ್ 3ನೇ ಸ್ಥಾನಕ್ಕೆ ಬರಬೇಕಂತಂದೇಳಿ ಇನ್ನೇನು ಕೆಲವೇ ದಿನಗಳೊಳಗೆ ನಾವು ಅದನ್ನು ಮಾಡ್ತಾಯಿದ್ದೀವಿ. ಸೊ ಚಂದ್ರಯಾನ 3 ನಮ್ಮದು ಯಶಸ್ವಿಯಾಗಿದೆ. ಸೊ ಪ್ರಪಂಚದಲ್ಲೇ ಒಂದು ಪವರ್ಫುಲ್ ರಾಷ್ಟ್ರವಾಗಿ ನಿರ್ಮಾಣ ಆಗ್ತಾಯಿದೆ. ಪ್ರತಿಯೊಬ್ಬ ಪ್ರಜೆಗಳು ಕೂಡ ನಾವು ಸ್ವಾವಲಂಬನೆಯಿಂದ ಬದುಕ್ತಾ ಇದ್ದೀವಿ. ಇವತ್ತು ಪ್ರಪಂಚದಲ್ಲಿ ನಡೆದಂಥ 10 ಯುದ್ಧಗಳನ್ನು ನಿಲ್ಲಿಸಬೇಕಾದ್ರೆ ನಮ್ಮ ದೇಶದ ಒಬ್ಬ ಮಹಾನ್ ನಾಯಕ ಬೇಕಾಯ್ತು. ಸೊ ಅಂಥ ಒಬ್ಬ ಮಹಾನ್ ನಾಯಕನ ನಾವು ಕಳ್ಕೊಳ್ಳೋಕೆ ರೆಡಿ ಇಲ್ಲ. ಸೊ ಇದು ಲೋಕಲ್ ಎಲೆಕ್ಷನ್ ಅಲ್ಲ. ನಾವಿಲ್ಲಿ ಬೊಮ್ಮಾಯಿ ನೋಡಿ ಓಟ್ ಹಾಕ್ತೀವಿ, ಗಡ್ಡದೇವ್ರ ಮಟ್ಟ ನೋಡಿ ಓಟ್ ಹಾಕ್ತೀವಿ, ಅಥವಾ ಇನ್ನೊಬ್ಬರು ನೋಡಿ ಓಟ್ ಹಾಕ್ತೇವೆ ಅನ್ನೋಂಗಿಲ್ಲ. ಇದು ದೇಶದ ಭದ್ರತೆ, ದೇಶದ ಸುರಕ್ಷತೆ, ದೇಶದ ಜನತೆಗಾಗಿ ನಡೆಯುವಂಥ ಎಲೆಕ್ಷನ್ ಇದು. ಅದಕ್ಕಾಗಿ ದೇಶಕ್ಕಾಗಿ ಮತ್ತೊಂದು ಸಲ ಪ್ರಧಾನಿ ನರೇಂದ್ರ ಮೋದಿಯನ್ನು ನಾವು ಬೆಂಬಲಿಸ್ತೇವೆ. ಅದಕ್ಕಾಗಿ ನಾವು BJP ಓಟ್ ಹಾಕ್ತೇವೆ. ಈಗ ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ, ಅಭಿಪ್ರಾಯ ಏನಿದೆ? ಏನಿಲ್ಲ, ಈ ಸಲ ಇಲ್ಲಿ ಹೊಸ ಅಭ್ಯರ್ಥಿ ತರಬೇಕು ಅಂತ ಒಂದು ವಿಚಾರ. ಇಲ್ಲಿ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರಕ್ಕೆ ಇಷ್ಟು ದಿನ ಹಳೆ ಕ್ಯಾಂಡಿಡೇಟು ಹಳೆ ಇದು ಮಾಡಿ 15 ವರ್ಷ ನಮ್ಮ ಹಾಲಿ MP ಅವರು ಇದ್ರೂ ಹಾವೇರಿ ಒಂದು ಹೇಳ್ಕೊಳ್ಳೋಂಥ ಒಂದು ಕೆಲಸ ಏನೂ ಮಾಡಲಿಲ್ಲ. ಅವ್ರು ನೋಡಿ ಏನಾದರೂ ಕೆಲಸಕ್ಕೆ ಒಂದಪ್ಪ ಅಂದ್ರೆ ನಮ್ಮ ನೋಡಿ ಓಟ್ ಹಾಕಿಲ್ಲ, ನೀವು ಮೇಲೆ ನೋಡಿರಿ ಹಾಕಿರಿ ನನ್ನ ಅಂತ ಏನಾದರೂ ಒಂದು ಕೆಲಸ ನಮ್ಮ ಸಮಸ್ಯೆಗಳು ಕೇಳ್ಕೊಳಕ್ಕೆ ಹೋದಾಗ ಈ ಟೈಪ್ ವರ್ತನೆ ಮಾಡ್ಯಾರ. ಕೇವಲ ಒಂದು ನ್ಯಾಗಿನ ಮಟ್ಟಿಗೆ ಒಂದು ಇದು ಮಾಡಿರಿ, ಒಂದು ರೈಲ್ವೆ ಟ್ರ್ಯಾಕ್ ಮಾಡಿರಿ ಅಂತಂದು ಶ್ರೀಮಾನ್ MP ಅವರು ಇದ್ದಾಗ, ಕುನ್ನೂರು ಇದ್ದಾಗ ನಾವು ಮನೆಯೂ ಕೊಟ್ಟಿದ್ವಿ. ಅದು ಇವತ್ತಿನವರೆಗೆ ಇರ್ತಾ ಇಲ್ಲ. 20,000 ಜನಸಂಖ್ಯೆ ಅಡ್ಡಾಡ್ತೈತ್ರಿ ಈಗ ಅಲ್ಲಿ, ಎಲ್ಲೇ ನಾಗಿನಮಟ್ಟಿ ಹಾವೇರಿ. ಒಂದು ಏನಿಲ್ಲ, ಸಾರ್ವಜನಿಕರ ಕೆಲಸ ಕೇಳಿದ್ರೆ ನಮ್ಮೇನು ಮನೆಗೆ ಅಕ್ಕಿ ಜೋಳ ಕೊಡ್ರಿ ಅಂತೇಳಿ ನಾವು ಕೇಳೋದಲ್ಲ. ಇಂಥದ್ದೊಂದು ಕೆಲಸ ಮಾಡಿರಿ ಅಂದ್ರೆ 15 ವರ್ಷ ನಮ್ಮ MP ಅವರು ಇದ್ರೂ, CM ಉದಾಸಿ ಅವರು ಇದ್ರೂ ಏನು ಕೆಲಸ ಮಾಡಲಿಲ್ಲ. ಈ ಸಲ ಹಿಂಗಾಗಿ ನಾವು ಸ್ವಲ್ಪ ಏನೋ ಆದರೂ ಒಂದು ಬೇರೆ ಚಾನ್ಸಸ್ ತರೋನು, ಬದಲಾವಣೆ ಮಾಡೋನು. ನಮ್ಮ ಊರು ಮ್ಯಾಲಿಂದ ಮುಂದಲು ವಿಚಾರಣೆ, ನಮ್ಮ ಲೋಕಸಭಾನಾರ ನಾವು ಸುಧಾರಿಸ್ಕೊಳ್ಳೋಣ ಅಂತ ನಮ್ಮ ಅಭಿಪ್ರಾಯ. ಯಾವ್ದು ಬಂದ್ರಿ ನಮ್ದೇನು ತಪ್ಪಿಲ್ಲ. ನಮ್ದು ಐತಲ್ಲ ಬಿಸಿಲಲ್ಲಿ ನಿಂತು ನಾವು ದುಡಿಯೋದೆ. ಕಾಂಗ್ರೆಸ್ ಬಂದ್ರೇನು, BJP ಬಂದ್ರೇನು ನಮಗೇನು ಅನುಕೂಲ ಯಾರು ಮಾಡಿಕೊಟ್ಟಿಲ್ಲ. ನಾವು ನೋಡಿರಿ 25 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೇವೆ. ನಮಗೇನು ಇನ್ನೂವರೆಗೆ ಏನಿಲ್ಲ, ನೆರಳಿಲ್ಲ ನಮಗೆ. ನಾವು ಇನ್ನೂವರೆಗೂ ಬಾಡಿಗೆ ಮನೇಲಿದ್ದೇವೆ. ಹೌದಾ? ಒಟ್ಟು ಯಾವುದೋ ಬರ್ತದೆ ಅದಕ್ಕೆ ಹಾಕ್ರಿ, ಇದಕ್ಕೆ ಹಾಕ್ರಿ ಅಂತ ಹೇಳ್ತೀರಿ ನೀವು. ಆದರೆ ನಮ್ಮ ಅಭಿಪ್ರಾಯ ಯಾವುದು ಬರುತ್ತೆ ಅದು ಹಾಕ್ತೀವಿ. ಆಗಿನ ಮೂಮೆಂಟ್ ಹೆಂಗಿರ್ತದೆ ಹಾಗೆ. ಪ್ರಧಾನಮಂತ್ರಿಗಳ ಬಗ್ಗೆ ಪ್ರಧಾನಮಂತ್ರಿಗಳು ಮೋದಿಯವರು ಇರಬೇಕು. ಓಕೆ, ಹೌದಾ? ಇಲ್ಲಿನ ಈಗ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅದು ನಾವು ಹೆಂಗೆ ಹೇಳೋಕ್ಕಾಗ್ತದೆ ಹೇಳ್ರಿ, ನಮಗೇನು ಅದು ಅಷ್ಟೊಂದು ಇದಿಲ್ಲ, ಆಲೋಚನೆ ಇಲ್ಲ. ಆದರೆ ನಮ್ದಂತೂ ಯಾವ್ದು ಪಕ್ಷ ಬಂದ್ರೂ ನಾವು ದುಡಿಯೋ ತಪ್ಪಲ್ಲ. ನಮಗೆ ಒಂದು ಏನಿಲ್ಲ, ನೆರಳಿಲ್ಲ. ಹೌದ್ರಾ? ಎಲೆಕ್ಷನ್ ಬಂದಾಗ ನಮ್ಮನ್ನು ಭೇಟಿ ಆಗ್ತೀರಿ. ಆರ್ಶ್ ಬಂದಮೇಲೆ ನಮ್ಮನ್ನು ಮರ್ತು ಬಿಡ್ತೀರಿ. ಹೌದಾ? ಆರ್ಶ್ ಬಂದಮೇಲೆ ನಮ್ಮನ್ನು ಆರ್ಶ್ ಬಂದಮೇಲೆ ನಮ್ಮ ಬಗ್ಗೆ ಒಂದು ವಿಚಾರಣೆ ಮಾಡ್ಬೇಕು, ನೀವು ಕಾಳಜಿ ಮಾಡಬೇಕು. ಏನಪ್ಪ ಹೇಳಿದ್ವಿ, ಹಿಂಗೆ ಬಂತು ಅಂತ ಕೇಳಬೇಕು ನೀವು. ಅದು ನೀವು ಕೇಳಲ್ಲ. ನಮ್ದೇನಪ್ಪ ತಪ್ಪಿದ್ದಲ್ಲ. ನಮ್ಮದು ವರ್ಷ ಇಡೀ ಬಿಸಿಲಾಗ ನಮ್ಮ ಬಿಸಿಲೇ ಬರಲಿ ಮಳೆ ಇರಲಿ ನಾವು ದುಡಿಯೋದೆ. ನಮಗೇನು ಅನುಕೂಲತೆಗಳು ಆಗಿಲ್ಲ ಇನ್ನೂವರೆಗಾದರೂ.
ಇಷ್ಟು ಮಾತ್ರ ನಾನು ಹೇಳ್ತೇನೆ ನೋಡ್ರಿ ಸರ್. ಈಗ ನಡೆಯುವ ಚುನಾವಣೆ ಭಾರತ ಚುನಾವಣೆ. ಆದರೆ ಈ ಚುನಾವಣೆ ಒಳಗೆ ಹೆಚ್ಚಾಗಿ ಹೇಳಬೇಕಂದ್ರೆ ಹಳೆಯ ಪಕ್ಷವಾದ ಬಿ ಜೆ ಪಿ ಕೋಮುವಾದಿಯಾಗಿದ್ದರಿಂದ ಆ ಪಕ್ಷವಾದ ಹೊಡೆದೋಡಿಸಬೇಕಂತ ಕೇಳ್ತೇವೆ. ಏಕೆಂದರೆ ಬಿ ಜೆ ಪಿ ದೇಶದೊಳಗೆ ಕೊಟ್ಟ ಆಶ್ವಾಸ ಈವರೆಗೂ ಈಡೇರಿಸಲಿಲ್ಲ. 15 ಲಕ್ಷ ಹೇಳಿ 15,000 ಕೊಡಲಿಲ್ಲ. ಇಂಥ ಸರ್ಕಾರ ನಮಗೆ ಅವಶ್ಯ ಇಲ್ಲ. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಮಾದೇವಪ್ಪ ಅಂತಂದು. ಲೋಕಸಭಾ ಎಲೆಕ್ಷನ್ ಸತ್ತದಲ್ಲಿದೆ, ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನಿಲ್ಲ, ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ ಅಂತಂದ್ರೆ ಅದು ಜನಸಾಮಾನ್ಯರಿಗೆ ಎಲ್ಲ ಈ 2,000 ರೂಪಾಯಿ ಕೊಡೋದ್ರಿಂದ ಹಿಡಿದಾಯ್ತು, ರೈತರಿಗೆ ಒಂದು ಏನು ಯಾವುದೋ ಏನು ಎಲ್ಲ ಭಾಗ್ಯಗಳಿಂದ ಜನರ ಅನುಕೂಲ ಆಗತ್ತೆ ಅಂತ ಒಂದು ಅಭಿಪ್ರಾಯದಿಂದ ಕಾಂಗ್ರೆಸ್ ಉತ್ತಮ. ಇಲ್ಲಿ ಅಭ್ಯರ್ಥಿ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲಿ ಅಭ್ಯರ್ಥಿನೂ ಯುವಕರಿದ್ದಾರೆ. ಆಮೇಲೆ ಅವರು ಗಡ್ಡ ದೇವ್ರ ಮಠ ಅಂತಂದು ಸ್ವಾಮಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಲ್ಲರನ್ನ 9 ದಿನ ತಗೊಂಡು ಹೋಗ್ತಾರೆ ಅನ್ನೋ ಒಂದು ಅಭಿಪ್ರಾಯಕ್ಕೆ. ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಪ್ರಧಾನಮಂತ್ರಿಗಳು ನಮಗೆ ಎಲ್ಲ ಇಲ್ಲಿ ಯುವಕರಿಗೆ ಇದು ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತಾನೆ ಅಂದರು. ನಿರುದ್ಯೋಗ ಸಮಸ್ಯೆ ಬಗೆಹರಲಿಲ್ಲ. ಮತ್ತು ಎಷ್ಟು ಉದ್ಯೋಗಗಳು ಸೃಷ್ಟಿ ಮಾಡ್ತಾವಂದ್ರೆ ಸೃಷ್ಟಿ ಆಗಲಿಲ್ಲ. ಏನಾದ್ರಿಂದ ನಮಗಂತೂ ಕಾಂಗ್ರೆಸ್ ನಿರುದ್ಯೋಗ ಸಮಸ್ಯೆನ ಎಲ್ಲಾದ್ರೂ ನಿರುದ್ಯೋಗ ಸಮಸ್ಯೆ ಮತ್ತು ಬರಗಾಲ ಜನರಿಗೆ ಆಗ್ತಕ್ಕಂಥ ನೋಡಿದರೆ ಎಲ್ಲ ತೂಗಿಸ್ಕೊಂಡು ಹೋಗ್ಬೇಕಷ್ಟೇ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಇದೆ ಸರ್, ಈ ಸತ ಇಲ್ಲೇ ಮಿಸ್ ಇದೆ. ಯಾಕಂದರೆ ಕಾಂಗ್ರೆಸ್ಸು ಫೈಟ್ ಇದೆ, ಬಿ ಜೆ ಪಿ ಫೈಟ್ ಇದೆ. ಬಟ್ ಬಿ ಜೆ ಪಿ ಕ್ಯಾಂಡಿಡೇಟ್ ಏನು ವರ್ಕ್ ಮಾಡಿಲ್ಲ. ಈಗ 3 ವರ್ಷದಂತರೂ ಏನು ವರ್ಕ್ ಮಾಡಿಲ್ಲ. ಇಲ್ಲ ಹಾವೇರಿ MLA ಸಹಿತ ವರ್ಕ್ ಮಾಡ್ತಿಲ್ಲ. ಯಾಕಂದರೆ ಇಲ್ಲಿ ಹಿಂದೆ ಬಿಲ್ಡಿಂಗ್ ಕಟ್ಸಿ ಹಂಗೆ ಬಿದ್ದು ಅಲ್ಲಿ ಹಂಗೆ ಕೈ ಬಿಟ್ಟು ಅಲ್ಲಿ ಯಾರಿಗೂ ಬಿಸಿಲಾಗ ಹೊರಗೆ ಕುಂದಿರ್ತಾರೆ ಹೊರತು ಇಲ್ಲಿ ಯಾರಿಗೂ ಕುಣ್ಸಾಕತ್ತಿಲ್ಲ ಅವರು. ಆಮೇಲೆ ಅಲ್ಲಿ ಬಿಲ್ಡಿಂಗ್ ಕಟ್ಸಿದ್ರೆ ಅವು ವೇಸ್ಟ್ ಬಿದ್ದು. ಬಿಲ್ಡಿಂಗ್ ಕಟ್ಸೋದು ಸುಮ್ಮನೆ 3 ರಿಂದ 4 ಕೋಟಿ ರೂಪಾಯಿ ವೇಸ್ಟ್ ಮಾಡೋದು. ಎಲ್ಲಿ ಹೊತ್ತು ಇಲ್ಲಿ ಒಂದು ರೆಸಸ್ಸಿನ ರೂಮ್ ಇಲ್ಲ ಹೆಣ್ಮಕ್ಳಿಗೆ. ಗಂಡ್ಮಕ್ಳಿಗೆ ಹೋಗಲಿ, ಗಂಡ್ಮಕ್ಳಿಗಿಲ್ಲ ಟಾಯ್ಲೆಟ್ ರೂಮ್ ಅಂತೂ ನೋಡೋಂಗಿಲ್ಲ, ಅಷ್ಟು ಕರ್ಮಗೇಡಿ ಎದ್ದಾಗ್ಯಾವು. ಆಮೇಲೆ ಏನು ನೀರಿನ ವ್ಯವಸ್ಥೆ ಇಲ್ಲ. ಈ ಕೆಟ್ಟ ಬಿಸಿಲಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ಏನಿಲ್ಲ. ಹಿಂಗಾಗಿ ಇಲ್ಲಿ ಯಾವ ಬಂದರೂ ಅದೇ ಅಷ್ಟೇ ಹಣೆ ಬರ. ಬಿ ಜೆ ಪಿ ಬಂದರು ಅದೇ ಹಣೆ ಬರ, ಕಾಂಗ್ರೆಸ್ ಬಂದರು ಅದೇ ಹಣೆ ಬರ. ಈ ಕಾಂಗ್ರೆಸ್ MLA ಹಾವೇರಿ MLA ನಾಪತ್ತಿನಾಗ್ಬಿಟ್ಟನಲ್ಲಿ. ಹಾವೇರಿ MLA ಒಂದು ಸುದ್ದಿ ಇಲ್ಲ. ಆಮೇಲೆ ಇಲ್ಲಿ ನಗರಸಭೆ ಅಧಿಕಾರ ಕೈತಿ ಅನ್ನೋದು ಸುಳ್ಳು, ವೇಸ್ಟ್. ಹಾವೇರಿ ನಗರಸಭೆ ವೇಸ್ಟ್ ಐತಿ. ಆಮೇಲೆ MP ಇಲೆಕ್ಷನ್ MP ಅಂತೂ ನಾಪತ್ತಿನಾಗಿದ್ರು 3 ವರ್ಷ. ಈ ವರ್ಷ ಇಲೆಕ್ಷನ್ ಇದೆ, ನೋಡ್ಬೇಕು ಏನಂದ್ರೆ ಬೊಮ್ಮಾಯಿರು ಒಂದು ಸ್ವಲ್ಪ ಇದ್ದಾಗೇನೋ ಕೆಲಸ ಹಾವೇರಿ ಬಗ್ಗೆ ಒಂದು ಸ್ವಲ್ಪ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿದ್ರಲ್ಲ, ಆ ಬೇಸ್ ಮೇಲೆ ಅಷ್ಟೇ ಬಿ ಜೆ ಪಿ ಬರಬೇಕು ಹೊರತು ಬೇರೆ ಏನು ಬಿ ಜೆ ಪಿ ಬರೋ ಅಲ್ಲ, ಏನು ವರ್ಕ್ ಮಾಡಿದ್ರಲ್ಲ ಬರಬೇಕು. ಏನಿಲ್ಲ ವರ್ಕ್ ಅಂತೂ ಹಾವೇರಿ ಅಂದ್ರೆ ಹೆಂಗಾಗಿದೆ ಅಂದ್ರೆ ಒಂದು ಇಲ್ಲಿ ಮಾರ್ಕೆಟ್ ವ್ಯವಹಾರ ಹೆಂಗಾಗಿದೆ ಅಂದ್ರೆ 90% ಡಿಕ್ರಿಮೆಂಟ್ ಆಗಿದೆ. ಯಾಕಂದ್ರೆ ಏನು ಮೂಲ ಸೌಕರ್ಯಗಳೇ ಇಲ್ಲ. ಮೂಲ ಸೌಕರ್ಯಗಳೇ ಇಲ್ಲ ಇಲ್ಲಿ. ಒಂದು ರೆಸಸ್ ರೂಮ್ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ. ಆಮೇಲೆ ಅಟ್ಲೀಸ್ಟ್ ಪ್ರಧಾನಮಂತ್ರಿ ಬಗ್ಗೆ ಹೇಳಿದ್ರೆ ಇದೆ ರೀ, 50-50 ಇದೆ. ಯಾಕಂದರೆ ಎಲ್ಲನೂ ಕಾರ್ಪೊರೇಟ್ ಸಂಸ್ಥೆಗಳೇ ನಡ್ಸಕತ್ತು. ಅಂದರೆ ಎಕ್ಸಾಂಪಲ್ ಈ ಕಿರಾಣಿ ಶಾಪ್ಗಳು ಎಲ್ಲವೂ ಮಾಲ್ಗಳು ನಡ್ಸಕತ್ತು. ಅಂದರೆ ಇಲ್ಲಿ ಚಿಲ್ಲರೆ ವ್ಯಾಪಾರಸ್ಥರು ಈಗ 75% ಜನ ಎಂಪ್ಲಾಯ್ಮೆಂಟ್ ಕೊಡೋದು ಇದು ಯಾವುದಂದ್ರೆ ಇವು ಸಣ್ಣ ಬಿಸ್ನೆಸ್ತಾರ. ಈಗ ಇವ್ರ ಅಂಗಡಿ ಒಂದು 10 ಜನಕ್ಕೆ ಎಂಪ್ಲಾಯ್ ಕೊಡ್ತಾರೆ, ಆ ಅಂಗಡಿ ಒಂದು ಎಂಪ್ಲಾಯ್ ಕೊಡ್ತಾರೆ. ನಾವು ಒಂದು 15 ಜನಕ್ಕೆ ಎಂಪ್ಲಾಯ್ ಕೊಡ್ತೀವಿ. ಈ ಕಾರ್ಪೊರೇಟ್ ಕಂಪ್ನಿ ಒಂದು ಮಾಲ್ ಆತಂದ್ರೆ ಒಂದು 10 ಜನಕ್ಕೆ ಎಂಪ್ಲಾಯ್ ಕೊಡ್ತಾರೆ. ಉಳ್ಕಿದ್ರು ಈಗ ಇವ್ರು 15-20 ಜನ ವ್ಯಾಪಾರ ಹೊಡಿತೈತೆ, 15 ಜನ ವ್ಯಾಪಾರ ಹೊಡಿತೈತೆ. ಹಂಗೆ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಬಂತು, ಅಮೆಜಾನ್ ಬಂದ ಮ್ಯಾಗಿಂತ್ರ ಅರ್ಬಿ ಅಂಗಡಿ, ಆಮೇಲೆ ಸ್ಟೇಷ್ನರಿ ಅಂಗಡಿ, ಆಮೇಲೆ ಮೊಬೈಲ್ ಶಾಪ್ಸು ಇವೆಲ್ಲ ಬಂದಾಗ ಲೆಕ್ಕಕ್ಕೆ ಬಂದು. ಯಾಕಂದರೆ ಅವ್ರು ಎಷ್ಟು ಜನಕ್ಕೆ ಎಂಪ್ಲಾಯ್ ಕೊಡ್ತಾರೆ? ಕರ್ನಾಟಕ ಸೇರಿದ್ರೆ ಒಂದು 1000 ಜನಕ್ಕೆ ಎಂಪ್ಲಾಯ್ ಕೊಟ್ಟಾರೆ. ಹೌದಾ? ಹಂಗೆ ಲೆಕ್ಕ ಹಾಕಿದ್ರೆ ಈಗ ಒಂದು ಮೊಬೈಲ್ ಶಾಪ್ನಾಗ ಒಂದು 5 ಜನಕ್ಕೆ ಎಂಪ್ಲಾಯ್ ಕೊಡ್ತಾರೆ. ಹಾವೇರಿಯಾಗ ಒಂದು 10 ಮೊಬೈಲ್ ಶಾಪ್ ಅದ ಅಂತ ಇಟ್ಕೊಂಡು ಎಷ್ಟಾಯ್ತು? 100 ಜನ. ಕರ್ನಾಟಕ ತುಂಬ ಎಷ್ಟಾದರೂ ಅವ್ರು ಒಂದು 1 ಲಕ್ಷ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಇಲ್ಲೇ ನೀವು ಬರೀ MNC ಕಾರ್ಪೊರೇಟ್ ಕಂಪ್ನಿಗೆ ನೀವು ಪ್ರಾಮುಖ್ಯತೆ ಕೊಟ್ಟರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಹೋಗುತ್ತೆ. ಹೌದಾ? ಎಂಪ್ಲಾಯ್ಮೆಂಟ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಈ ಏರಿಯಾ ಮೇನ್ ಇಂಪಾರ್ಟೆಂಟು. ಇಲ್ಲೇ ನೀವು ಆಮೇಲೆ 18% GST ಇದಕ್ಕೆ ಅಂಗಡಿ ಬಾಡಿಗೆ ರೆಂಟಿಗೆ 18% ಅಂದ್ರೆ ಒಂಥರ ಬಡ್ಡಿ ವ್ಯವಹಾರ ಮಾಡ್ದಂಗೆ ಆಗುತ್ತೆ. ಬಾಡಿಗೆ ಅಲ್ದ 18% GST ತಗೊಂತಾರೆ ನಗರಸಭೆದವರು. ಆ 18%ಗೆ ಅಂದರು ಅದ್ರ ತಕ್ಕಂಗೆ ವ್ಯವಸ್ಥೆ ಐತೆ ಇಲ್ಲ. ಈ ಬಿಲ್ಡಿಂಗ್ ಮಿನಿಮಮ್ ಅಂದರೂ ಒಂದು 50-60 ವರ್ಷದ ಬಿಲ್ಡಿಂಗ್ ಇವು ಯಾವಾಗ ಬೀಳ್ತಾವೋ ಗೊತ್ತಿಲ್ಲ. ಎಲ್ಲ ಸೋರ್ತಾವಕ್ಕೆ ರಿಪೇರಿ ಅಂತೂ ಏನೂ ಮಾಡಿಸಲ್ಲ.
ಸುಮ್ಮನೆ 18% GST ಬಾಡಿಗೆಗಿಂತನೂ 18% GST ಅಂದರೆ ನಿಮ್ಗೆ 5,000 ರೂಪಾಯಿ ಬಾಡಿಗೆ ಐತೆ ಅಂದ್ರೆ ಅದು ಪ್ಲಸ್ ಒಂದೊಂದು 500 1,000 ಲೆಕ್ಕ ಬರೀ GSTನೇ ಬರ್ತೈತೆ ನಮಗೆ. ಹಿಂಗಿದೆ ಸರ್ ನಮಸ್ಕಾರ. ನಮಸ್ಕಾರ ರೀ. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ, ನಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನು ಸರ್, ಎಲ್ಲದು ದೇಶದಾಗ ಚೆಂದಾಗಿ ನಡೆದ್ರೆ ಸಾಕು. ಎಲ್ಲ ಕಡೆಯಿಂದ ಎಲ್ಲರೂ ಚಲೋ ಇದು ಮಾಡ್ಕೊಂಡು ಹೋದ್ರೆ ಸಾಕು. ಯಾರಿಗೂ ತೊಂದರೆ ಆಗಲಿಲ್ಲದಂಗೆ ನಡೆದ್ರೆ ಸಾಕು, ಅಷ್ಟೇ. ಮತ್ತೇನು ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಯಾಕಂದ್ರೆ ಅದಾರ ರೀ, ಅವರು ಅದಾರ, ಇವರು ಅದಾರ. ಜನರದ್ದು ಹೆಂಗೆ ಯಾವಾಗ ಹೆಂಗೆ ಗಾಳಿ ಬೀಸ್ತೈತೆ ಅನ್ನೋದು ಗೊತ್ತಿಲ್ಲ. ಹೌದಲ್ರಿ, ಗಾಳಿ ಮೇಲೆ ಹೋಗ್ತೈತಿ. ಏನು ಇಲ್ಲಿ ಹಾವೇರಿ ಒಳಗೆ ಏನೈತಿ? ಹಾವೇರಾಗ ಸ್ವಲ್ಪ ಕಾಂಗ್ರೆಸ್ ಅದ ಐತಿ. ಕಾಂಗ್ರೆಸ್ ಅದ ಅಂದ್ರೆ ಯಾಕಂದ್ರೆ ಜಗಳ ಪಗಳ ಮಾರ ಪಾರ್ಟಿ ಅಲ್ಲ, ಇವೆಲ್ಲ ಜಗಳ ಪಾರ್ಟಿ. ಹಿಂಗೆ ಜಗಳ ಮಾಡ್ಕಂತ ಇವು ಮಾಡ್ಕೊಂಡು ಕಾಂಗ್ರೆಸ್ ಬಂದ್ರೆ ಆರಾಮ್ ಶಾಂತವಾಗಿ ಇರ್ತೈತಿ. ಅದು ಇವು ಏನಂದ್ರೆ ಇವು ಬಂದ್ಬಿಟ್ಲೆ ಇವು ಹೊಡೆದಾಟ ಅವು ಇವು ಇವಲ್ಲ. ನಮ್ಮ ಅಭಿಪ್ರಾಯ ಮತ್ತೊಮ್ಮೆ ನರೇಂದ್ರ ಮೋದಿಯನ್ನು ದೇಶದ ಅಭಿವೃದ್ಧಿಗಾಗಿ ಆರಿಸಿ ತರಬೇಕಂದು ನಮ್ಮಲ್ಲಿ ವಿನಂತಿ. ಬೇರೆ ಪಕ್ಷದವ್ರು ಬಂದ್ರೆ ಅಭಿವೃದ್ಧಿ ಆಗಲ್ಲ? ಎಲ್ಲ ಪಕ್ಷರು ಅಭಿವೃದ್ಧಿ ಮಾಡ್ತಾರೆ, ಆದ್ರೆ ನಮಗೆ ನರೇಂದ್ರ ಮೋದಿ ಮೇಲೆ ಭಾಳ ಹೆಚ್ಚಿನ ಇದೆ. ಯಾಕೆ ಅವ್ರ ಮೇಲೆ ಅಷ್ಟು ಆಕರ್ಷಣೆ? ಅಂದರೆ ನಮ್ಮ ದೇಶದಲ್ಲಿ ಮತ್ತೊಂದು ಬೇರೆ ದೇಶದಲ್ಲಿ ಭಾರತ ದೇಶನ ಎತ್ತಿ ಹಿಡಿಯೋದಲ್ಲಿ ನಂಬರ್ ಒಂದು ಸ್ಥಾನಕ್ಕೆ ತರಬೇಕಂದು ಅವರು ಮುನ್ನಡೆ ಹೋಗ್ತಾ ಇದಾರಲ್ಲ, ಅದು ನಮ್ಗೆ ಖುಷಿ. ಏನು ಮಾಡಿದಾರೆ? ಹೊರದೇಶದಲ್ಲಿ ಮಾಡೋದು ಮುಖ್ಯನೋ? ನಮ್ಮ ದೇಶ ನಾವು ಹೊರದೇಶಕ್ಕೆ ಭಾರತ ಅನ್ನೋದು ಹೆಮ್ಮೆಯಿಂದ ಹೇಳ್ಕೊಂಡು ಬರೋಂಥ ಪ್ರಜೆಗಳು ಅದಾರಲ್ಲ, ಅದಕ್ಕೆ ನಮಗೆ ಹೆಮ್ಮೆ. ಅಭ್ಯರ್ಥಿಗಳ ಬಗ್ಗೆ ಏನು? ಅಭ್ಯರ್ಥಿಗಳು ಚೆನ್ನಾಗಿದ್ದಾರೆ, ಬೊಮ್ಮಾಯಿಯವರು, ಅವರು ಆರಿಸಿ ತರಬೇಕಂದು ವಿನಂತಿ. ಈಗ 18ನೇ ಲೋಕಸಭಾ ಎಲ್ಲ ಕಡೆ ಜರುಗುತ್ತಿದ್ದು, ಅದರಂತೆ ಹಾವೇರಿಯಲ್ಲಿ 2ನೇ ಹಂತದ ಮತದಾನವು ಮೇ 7ರಂದು ಜರುಗುತ್ತಲಿದ್ದು, ಕಾರಣ ತಾವೆಲ್ಲರೂ ಮತದಾನ ಪ್ರಭುಗಳು ಹಾಗೂ ಹಿತಚಿಂತಕರು ಮತ್ತು ರಾಜ್ಯವನ್ನು ಮುನ್ನಡೆಸುವ ಅಥವಾ ಕೇಂದ್ರವನ್ನು ಮುನ್ನಡೆಸುವಂಥ ಒಳ್ಳೆಯ ವ್ಯಕ್ತಿಯನ್ನು ಒಳ್ಳೆಯ ವ್ಯಕ್ತಿಯನ್ನು ಹಾಗೂ ಒಳ್ಳೆಯ ತಾವೆಲ್ಲರೂ ಪ್ರಜ್ಞಾವಂತ ಯುವಕರುಗಳು ಇದ್ದು ಇದರಿಂದ ದೇಶವನ್ನು ಮುನ್ನಡೆಸಬಲ್ಲಂಥ ವ್ಯಕ್ತಿಯನ್ನು ತಾವೆಲ್ಲರೂ ಆರಿಸಿ ದೇಶದ ಮುನ್ನಡೆಸನ್ನು ಏಳಿಗೆಯನ್ನು ನಡೆಸುವಂಥ ವ್ಯಕ್ತಿಗೆ ಓಟನ್ನು ಚಲಾವಣೆ ಮಾಡಬೇಕಾಗಿ ಎಲ್ಲ ಮತದಾರ ಪ್ರಭುಗಳಲ್ಲಿ ವಿನಂತಿಸುತ್ತೇವೆ. ಈ ಸಲ ಕಾಂಗ್ರೆಸ್ಸಿದ್ದು ಇದು ಭಾಳ ಐತ್ರಿ. ಸ್ವಲ್ಪ ರಾಜ್ಯ ಸರ್ಕಾರವರು ಭಾಳ ಇವು ಕೊಟ್ಟಾರಲ್ಲ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅದಕ್ಕೆ ಜನ ಇದು ಮಾಡ್ಯಾರ. ಅದಕ್ಕೆ ಈ ಸಲ ಕಾಂಗ್ರೆಸ್ಸು ಭಾಳ ಸೀಟ್ ಬರ್ಬೋದು. ಹೋದ ಸಲ ಕಾಂಗ್ರೆಸ್ 1 ಬಂದಿತ್ತು, ಈ ಸಲ ಒಂದು 8-10 ಸೀಟ್ ಬರ್ಬೋದು ಕರ್ನಾಟಕದಾಗ. ಗ್ಯಾರಂಟಿನೂ ಪ್ಲಸ್ ಆಗುತ್ತೆ ಈ ಸಲ. ಸಿದ್ದರಾಮಯ್ಯವರು ಎಲ್ಲ ಏನು ಹೇಳಿದ್ರು ಅದು ಪೂರ್ತಿ ಮಾಡಿದ್ದಾರೆ, ಅದಕ್ಕೆ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ. ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಸರ BJP ಬರಬಹುದು. ಹೆಂಗೆ ಹೇಳ್ತೀರಿ? ಮೋದಿಯವ್ರು ಚಲೋ ಕೆಲಸ ಮಾಡಿದ್ದಾರೆ ರೀ. ಆಮೇಲೆ ಹೊಸ ಯೋಜನೆ ತರಕೊಂತಾರ, ವಿಶ್ವದಾಗ ನಮ್ಮ ಭಾರತ ಏನು ಅನ್ನೋದು ತೋರ್ಸಾಕೊಂತಾರ. ಅವ್ರು ಬಂದಿಂದನೇ ಭಾರತ ಒಂದು ಅಭಿವೃದ್ಧಿ ಹೊಂದಿದ ದೇಶ ಆಗೈತಿ, GDP ಹೆಚ್ಚಿಗೆ ಆಗೈತಿ. ಆಮೇಲೆ ಕಳೆದ 65 ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಅವರು 10 ವರ್ಷ ಮೋದಿಯವರು ಅಧಿಕಾರ ಮಾಡಿದಾರಲ್ಲ, ಅಷ್ಟು ಸುಧಾರಣೆ 65 ವರ್ಷದಾಗೂ ಮಾಡಿಲ್ಲ. ನಮ್ಮ ಓಟು BJPಗೆ. ಇಲ್ಲಿನ ಅಭ್ಯರ್ಥಿ ಬಗ್ಗೆ ಎರಡೂ ಅಭ್ಯರ್ಥಿಗಳು ಚಲೋ ಅದಾರ ಸರ್. ವೈಯಕ್ತಿಕವಾಗಿ ನಮ್ಮ ಹಾವೇರಿ ಡಿಸ್ಟ್ರಿಕ್ಟ್ ಪೈಪೋಟಿ ಇದೆ ಸರ್. ಈ ಹಾವೇರಿದು ಮಾತ್ರ ಹೇಳೋಕ್ಕಾಗಲ್ಲ, ಕಾಂಗ್ರೆಸ್ ಬಂದರೂ ಬರ್ಬೋದು, BJP ಬಂದರೂ ಬರ್ಬೋದು. ಆದರೆ ವೈಯಕ್ತಿಕವಾಗಿ ನಮ್ಮ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು, ನಮ್ಮ ಹಾವೇರಿ ಜಿಲ್ಲೆಯವರು. ಆದರೆ ಹಾವೇರಿಗೆ ಅಂಥ ಏನು ಕೆಲಸ ಮಾಡಿಲ್ಲ. ಆದರೆ ಕೆಲವೊಂದಿಷ್ಟು ಜನ ಅದನ್ನು ಯೋಚನೆ ಮಾಡ್ತಾರೆ, ಇನ್ನು ಕೆಲವೊಂದಿಷ್ಟು ಜನ ಮೋದಿ ನೋಡೇ ಓಟ್ ಹಾಕ್ತಾರೆ. ನಮ್ಮ ಅಭಿಪ್ರಾಯ MP ಮಾತ್ರ 10 ಜನ ಆಗ್ಬೇಕ್ರಿ. ಯಾಕೆ ಅಂದರೆ ದೇಶ ಕಾಯ್ಬೇಕಲ್ಲ. ಬೇರೆದವರು ಕಾಯಲ್ಲ ಅನ್ಸುತ್ತೆ? ಇಲ್ಲ, ಈಗ 10 ವರ್ಷ ನೋಡೇವಲ್ಲ, ಅವ್ರಿಗೆ ಕೆಲಸ ಮಾಡ್ಯಾರ, ಅದಕ್ಕಾಗಿ ಅವರೇ ಆಗ್ಬೇಕಂತ. ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ಇಬ್ಬರು ಚೆನ್ನಾಗಿದ್ದಾರೆ. ಪೈಪೋಟಿ ಇದೆ ಅನ್ಸುತ್ತೆ? ಇದೆ 100% ಇದೆ. ಯಾರು ಗೆಲ್ಬೋದು ಅನ್ಸುತ್ತೆ ನಿಮಗೆ? ಹೇಳೋಕ್ಕಾಗಲ್ಲ, ಇಬ್ಬರು ಪೈಪೋಟಿ ಇದೆ. ಬ್ರದರ್ ನಮಸ್ಕಾರ, ತಮ್ಮ ಹೆಸರು? ಕೋಟೇಶ್. ಹೇಳ್ರಿ, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮಗೇನು ಆದರೂ ಮೋದಿನೇ ಪ್ರಧಾನಿ ಆಗ್ಬೇಕಂತ ನಮ್ಮ ಆಸೆ. ಹಾಂ, ಎಲ್ಲ ದೇಶ ಭದ್ರತೆ ಇದೆ ಅದು. ಮತ್ತು ಎಲ್ಲ ನಮಗೆಲ್ಲ ಕೆಲಸ ಆಗಿದೆ, ಎಲ್ಲ ಆಗಿದೆ, ಎಲ್ಲ ಹೈವೇ ಎಲ್ಲ ಕೆಲಸ ಆಗಿದೆ. ಬಿಟ್ರೆ ಮತ್ತು ಬೇರೆದವ್ರು ಬಂದರೆ ಕೆಲಸ ಮಾಡಲ್ಲ, ಬರೀ ಎಲ್ಲ ಉದ್ರಿ ಮಾತುಗಳು ಮಾತಾಡಿ ಹೋಗ್ಬಿಡ್ತಾರೆ ಅಷ್ಟೇ. ಏನಾಗಲಿ ಮೋದಿ ಪ್ರಧಾನಿ ಹಾಕಾನಿ ಸಾರಿನು. ಹಾಂ, ನಮಗೆ MP ಎಲೆಕ್ಷನ್ಯಾಗ ಕಾಂಗ್ರೆಸ್ ಬರ್ಬೇಕಂತ ಐತಿ. ಯಾಕಂದ್ರೆ ಗೌರ್ಮೆಂಟಿಂದ ಭಾಳ ಸವಲತ್ತಾಗ್ಯಾವು, ಜನಕ್ಕೆ ಕಂಗಾಲಾಗ್ಯಾರ.
ಆಮ್ಯಾಗ 2,000 ರೂಪಾಯಿ ಹಾಕಿ ಅವ್ರಿಗೆ ಜೀವನ ನಡಾಕತ್ತೈತಿ. ಆಮ್ಯಾಗ ಬಸ್ ಫ್ರೀ ಐತಿ, ಎಲ್ಲದ ಅನುಕೂಲ ಮಾಡ್ಯಾರ. ಬೇರೆ ಸರ್ಕಾರದಿಂದ 1 ರೂಪಾಯಿ ಲಾಭ ಇಲ್ಲ, ಇವತ್ತವರೆಗೂ ಏನು ತಿಂದಿಲ್ಲ. ಈಗ ನಮ್ಗೆ ಕೊಟ್ಟಾರ 18-20 ಸಾವಿರ ರೂಪಾಯಿ ಮನೆ ಹೆಣ್ಮಕ್ಳಿಗೆ ಬಂದಾವು, ಅವರಿಂದ ಜೀವನ ನಡೆದೈತಿ, ಒಳ್ಳೇದಾಗೈತಿ. ದವಾಖಾನೆ ಖರ್ಚು ಹೋಗ್ಯಾವು, ತಂದೆ ತಾಯಿಗೆ ಮಕ್ಕಳು ನೋಡಲ್ಲ, ಅದು 2,000 ರೂಪಾಯಿ ಉಪಯೋಗ ಆಗೈತಿ. ಸಿದ್ದರಾಮಯ್ಯ ಒಳ್ಳೆ ಸರ್, ಕರ್ನಾಟಕದಲ್ಲಿ ಒಳ್ಳೇದಾಗಿದೆ. ಆಮ್ಯಾಗೆ ಜನಕ್ಕೂ ಬಸ್ ಫ್ರೀ ಐತಿ, ಎಲ್ಲ ದೇವರು ಗುಡಿ ಎಲ್ಲ ನೋಡ್ಯಾರ. ಆಮ್ಯಾಗ ರೊಕ್ಕ ಇಲ್ಲದ್ರು ಕಂಗಾಲಾದರೂ ಬಸ್ಗೂ ಫ್ರೀ ಹೋಗ್ಯಾರ. 1 ಡಜನ್ ಬಾಳೆಹಣ್ಣಾದರೂ ಒಯ್ದಾರ 30 ರೂಪಾಯಿ ಕೊಟ್ಟು. ಹಿಂಗಾಗೈತಿ ಸರ್, ಒಳ್ಳೇದಾಗೈತಿ. ಮತ್ತೇನು ಹೇಳಿದ್ರಿ, ಒಳ್ಳೆ ಸರ್, ಬರಲಿ ಕಾಂಗ್ರೆಸ್, ದೇಶ ಚಲೋ ಆಗಲಿ. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ, ನಮ್ಮ ಅಭಿಪ್ರಾಯ ಏನಿದೆ ಇವಾಗ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ನಿಮ್ಮ ಆಯ್ಕೆ? ಯಾಕೆ ಆಯ್ಕೆ ಅಂತೇಳಿ ಧರ್ಮದ ರೀತಿಯಿಂದ ಸವಲತ್ತು ಮಾಡಿಕೊಟ್ಟಿದ್ದಾರೆ ಅವರು, ಅದರಿಂದ ಕಾಂಗ್ರೆಸ್. ಏನೇನು ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದಾರೆ ಅವರು? ಹೆಣ್ಮಕ್ಳಿಗೆ 2,000 ರೂಪಾಯಿ ಹಾಕಿದ್ದಾರೆ, ರೇಷನ್, ಬಸ್ ಫ್ರೀ, ಕರೆಂಟ್ ಫ್ರೀ, ಉದ್ಯೋಗ ಇದ್ದವ್ರಿಗೆ ಅವ್ರಿಗೂ ಪಗಾರ, ಧರ್ಮದ ರೀತಿಯಿಂದ ಸವಲತ್ತು ಐತ್ರಿ ಅವ್ರ ಕಡೆಯಿಂದ. ಮತ್ತೆ ಕೇಂದ್ರ ಸರ್ಕಾರದಿಂದ ಏನು? ಕೇಂದ್ರ ಸರ್ಕಾರದಿಂದ ಎದಕ್ಕೂ ಉಪಯೋಗ ಇಲ್ರಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾನವ, ಮನ್ ಕಿ ಬಾತ್ ಅಂತಾನ. ಒಂದು ಮನೆಗೆ 15 ಲಕ್ಷ ರೂಪಾಯಿ ಹಾಕೇನಂತ ಹೇಳಿದ್ದ, ಅದು ಇಲ್ಲ. ಎಲ್ಲ ಆಶ್ವಾಸನ ಒಂದು. ಮತ್ತೊಂದು ಏನೈತೆ ಅಂತೇಳಿ ಬಂಗಾರ ರೇಟ್ ಬಡವ್ರ ಬಗ್ಗೆ ಲಗ್ನ ಮಾಡ್ಬೇಕಂಗೆ ಮಟ್ಬೇಕು ಹೆಂಗೆ ರೀ? 75ಕ್ಕೆ ಹೋಗಿ ಇಟ್ಟ ಅವ ಎದರ್ಲಿಂದನೂ ಉಪಯೋಗ ಇಲ್ಲ. ಅವ ಪ್ರಧಾನಿ ಬಡವ್ರ ಬಗ್ರಿಂದ ಯಾವುದಾದ್ರೂ ಸವಲತ್ತು ಇಲ್ಲ ನೋಡ್ರಿ ಅವನ ಕಡೆಯಿಂದ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ? ಅಭಿಪ್ರಾಯ ನಮ್ದು ಈಗ ಒಂದು 10 ವರ್ಷ BJP ಆಡಳಿತ ಮಾಡೈತಿ. ಇನ್ನೊಂದು ಸಲ ಕಾಂಗ್ರೆಸ್ಗೆ ಕೊಟ್ಟು ನೋಡೋಣ, ರಾಹುಲ್ ಗಾಂಧಿಗೆ ಒಂದು ಸಲ ಅವಕಾಶ ಕೊಟ್ಟು ನೋಡೋಣ, ಯುವಕರಿಗೆ ಕೆಲಸ ಕೊಡ್ತಾನೆ ಅಂತ ಹೇಳ್ಯಾರ. ಆಮೇಲೆ ನಮ್ಮ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿರು ಈ ಕರ್ನಾಟಕದೊಳಗೆ ಎಲ್ಲ ಕ್ಷೇತ್ರದವ್ರು ಎಲ್ಲರೂ ಅಭಿವೃದ್ಧಿ ಮಾಡಿದ್ರು. ಅವ್ರವ್ರ ಜಿಲ್ಲಾದ್ರ ನಮ್ಮ ಹಾವೇರಿ ಜಿಲ್ಲಾದಾಗ ಇದ್ಕೊಂಡು ಮುಖ್ಯಮಂತ್ರಿ ಆಗಿ ಒಂದು ಸಣ್ಣ ಕೆಲಸ ನಮ್ಮ ಹಾವೇರಿ ಒಂದು ಗುಂಡಿ ಸದೇ ಮುಚ್ಚಲಿಲ್ಲ, ಯಗ್ಗಿರಿಸೇ ಅಭಿವೃದ್ಧಿ ಮಾಡಲಿಲ್ಲ ಅಂತಾರೆ. ಈಗ ಸಂಸತ್ನಾಗ ಹೋಗಿ ಏನು ಮಾಡ್ತಾರೆ ಅವರು? ರಾಜ್ಯದ ಮುಖ್ಯಮಂತ್ರಿ ಆಗೇ ಮಾಡಲಿಲ್ಲ ಏನು ನಮ್ಮ ಹಾವೇರಿ ಜಿಲ್ಲಾ ಅಭಿವೃದ್ಧಿ. ಇನ್ನೂವರೆಗೆ ಹಂಗಾದ ಹಾಳು ಬಿದ್ದೈತೆ ನಮ್ಮ ಹಾವೇರಿ. ಆದರೆ ಈಗ ಅಲ್ಲಿ ಸಂಸತ್ಗೆ ಹೋಗಿ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ. ಇದೊಂದು ಸಲ ನಾವು ನೋಡೋಣ, ಸ್ವಾಮಿಯರಿಗೆ ಕೊಡೋಣ ಅಂತೇಳಿ ಕಾಂಗ್ರೆಸ್ ಮಾಡ್ಬೇಕಂತ ಮಾಡೀವಿ. ನಮ್ಮ ಇಷ್ಟ ಕಾಂಗ್ರೆಸ್ ಐತಿ. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ಕೇಶವ್ ಅಂತ ಹೇಳ್ರಿ. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನು? ನಮ್ದು ಏನಾಯ್ತು, ನರೇಂದ್ರ ಮೋದಿ BJP ಬಿಟ್ಟರೆ ಬೇರೆನೇ ಇಲ್ಲ, ಮಾತೇ ಇಲ್ಲ. ಯಾಕೆ ನರೇಂದ್ರ ಮೋದಿ? ದೇಶ ಅಭಿವೃದ್ಧಿ ಇಂಪಾರ್ಟೆಂಟು. ದೇಶ ಉಳಿದ್ರೆ ನಾವು ಉಳಿತೀವಿ. ಮೊದಲ ಮನೆ ಗಟ್ಟಿರ್ಬೇಕು ಅಂದ್ರೆ ದೇಶ ಗಟ್ಟಿರ್ಬೇಕು. ದೇಶ ಗಟ್ಟಿದ್ದೆ ಅಂದ್ರೆ ನಮ್ಗೆ ಬದುಕಕ್ಕೆ ಅಧಿಕಾರ, ಸ್ವಾತಂತ್ರ್ಯ ಎಲ್ಲ ಇರ್ತೈತಿ. ದೇಶನೇ ಇಲ್ಲ ಅಂದ ಬಳಿಕ ನಾವು ಇರೋಕ್ಕಾಗಂಗಿಲ್ಲ, ನಾವು ಜೀವನ ಮಾಡೋಕ್ಕಾಗಂಗಿಲ್ಲ ಅಷ್ಟೇ. ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಅಭ್ಯರ್ಥಿಗಳ ಬಗ್ಗೆ ಅಂದರೆ ಅವರು ಕೆಲಸ ಆರ್ಸಿ ಬಂದಮೇಲೆ ಕೆಲಸ ಚೆನ್ನಾಗಿ ಮಾಡಬೇಕು, ಅದೇ ಕೆಲಸ ಮಾಡ್ತಾರೆ ಅಂತ ಭರವಸೆ ಇದೆ? ಐತೆ ನೋಡಿರಿ, ನಮ್ಗೆ BJP ಬಂದ್ರೆ ಅನುಕೂಲ ಆಗೈತಿ. ಮೋದಿಯವರು ಇದ್ದಾರೆ, ನಮ್ಮ BJP ಬಿಟ್ಟರೆ ಬೇರೆ ಯಾವ ಬೇಡ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಬಂದ್ರೆ ಏನು ಉಪಯೋಗ ಮಾಡ್ತಾರೆ. ಈಗ ನೋಡಿರಿ, ಬಸ್ನ್ಯಾಗ ಹೊಂಟ್ರ ಕೆಲಸ ಏನು ಮಾಡ್ತಾರೆ ಅಂದ್ರೆ ಬರೀ ಅಡ್ಡಾಡೋದು, ಊರು ತಿರ್ಗೋದು, ಊರು ಇದು ಮಾಡೋದು, ಖರ್ಚು ಮಾಡೋದು. ಎಲ್ಲಿಯಾದರೂ ಏನೈತೆ ಪಾಪ ಹುಡುಗರಿಗೆ ಏನಿರ್ತೈತೆ ಅಂದರೆ ಬಸ್ ಹೋಗಕ್ಕೆ ಹತ್ತಕ್ಕೆ ಬರೋಂಗಿಲ್ಲ. ಆಮೇಲೆ ವಯಸ್ಸಾದ್ರೆ ಒಂದು ಅನುಕೂಲ ಮಾಡಿಕೊಡು ಅಂಥದ್ದು ಬಿಟ್ರೆ ಇದು BJP ಬೇಕು. ನಮ್ಗೆ BJP ಬಿಟ್ಟರೆ ಬಿಟ್ಟೆ. ಕಾಂಗ್ರೆಸ್ ಬಂದರೆ ಏನೇನು ಅಭಿವೃದ್ಧಿ ಬಯಸ್ತಾ ಇದ್ದೀರಿ? ಹೌದು ರೀ, BJP ಬಂದ್ರೆ ನಮಗೆಲ್ಲ ಅನುಕೂಲ ಐತಿ. ಯಾಕಂದ್ರೆ ಹುಡುಗರಿಗೆ ಅನುಕೂಲ ಅದಾವ. ಬಸ್ ಅನ್ನೋದು ಬಂದ್ ಮಾಡ್ತಾರೆ ನಾಳೆ ಗೌರ್ಮೆಂಟಿಂದ, ಯಾಕಂತ ಪೊಕ್ಕಟ್ ಅಂತ ಅಡ್ಡಿರಂಗಿಲ್ಲ. ಆಮೇಲೆ ಪ್ರತಿಯೊಬ್ಬರು ದುಡಿಬೇಕು. ಇದು 2,000 ರೂಪಾಯಿಂದ ಕೊಡೋದ್ರಿಂದ ಅವ್ರಿಗೆ ಅನುಕೂಲ ಇಲ್ಲ. ಯಾಕಂದರೆ ಜನ ಏನು ಮಾಡ್ಕತ್ತಾರೆ, ರೊಕ್ಕ ತೊಗೊಂಡು ಆರಾಮ್ ಕಟ್ಟಿ ಮೇಲೆ ಕುಂದಿರ್ತಾರೆ, ದರಿದ್ರ ಸುಳಿ ಮಕ್ಕ ಆಗತ್ತಾರೆ. ಯಾಕಂದ್ರೆ ಒಬ್ಬನ ಕೆಲ್ಸಕ್ಕೆ ಕರೆದ್ರೆ 500 ರೂಪಾಯಿ ಕೊಡ್ತೀವಿ, 700 ರೂಪಾಯಿ ಕೊಡ್ತೀವಿ ಅಂತಾರೆ. ಇಂಥ ಮಾಡೋ ಕೆಲಸ ಬಿಟ್ಟರೆ ಏನಾಕತಿ ಹೇಳಿ, ಗೌರ್ಮೆಂಟ್ ಹಾಳಾಕತ್ತಿಲ್ಲ. ಈಗ ಎಷ್ಟು ಕೋಟಿ ಗಂಟಲೆ ಹಾಳಾಗೈತಿ ಜನಕ್ಕೆ. ಹಾಂ, ಇನ್ನೂ ಹಾಳಾಕಿಂತ ಹೋಗತ್ತೆ. ಹಿಂಗೆ ಕೊಟ್ಕೊಂತ ಹೊಂಡ್ರೆ ಜನ ದುಡಿಯಂಗಿಲ್ಲ. ಆರಾಮ್ ಶಿಸ್ತ ಏನು ಬರ್ತೈತಪ್ಪ, ರೇಷನ್ ಹಾಕಿ ಬರ್ತೈತಿ, 2,000 ರೂಪಾಯಿ ಬರ್ತೈತಿ, ಕರೆಂಟ್ ಫ್ರೀ ಆಕತಿ, ಬಸ್ ಫ್ರೀ ಆಕತಿ, ಮತ್ತೇನು ಅನುಕೂಲ ಮಾಡಿಕೊಟ್ಟಂಗೆ ಆಕತಿ. ಹಿಂಗೆ ದುಡಿದ್ರೆ ಮನುಷ್ಯ, ಪ್ರತಿಯೊಬ್ಬನು ದುಡಿದ್ರೆ ಮನುಷ್ಯ ಏನಾಕತ್ತಾನ, ನಾವು ತನ್ನ ಹೇಗೆ ಒಂದು ಒಳ್ಳೇದಾಕತಿ. ನಮ್ಮ ಅಭಿಪ್ರಾಯ ಏನು, ಲೋಕಸಭಾ ಎಲೆಕ್ಷನ್ ದೇಶಕ್ಕೆ ಒಳ್ಳೇದಾಗ್ತಾ ಇದೆ, ದೇಶಕ್ಕೆ ಒಳ್ಳೇದಾಗ್ತೈತಿ ಅಂತ. ಹಾಂ, ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿ ಬಗ್ಗೆ ನಾವು ಹೇಳೋದು ಇಷ್ಟ ಅಂದರೆ ಈ ಸಲ ಕ್ಯಾಂಡಿಡೇಟ್ ಚೇಂಜ್ ಆಗಬೇಕಂತ ನಮ್ಮ ಅಭ್ಯರ್ಥಿ. ಹಾಂ, ಯಾಕೆಂದರೆ ನಮಗೆಲ್ಲರಿಗೆ ಒಳ್ಳೇದಾಗಬೇಕಂತ, ಇದಕ್ಕಿಂತ ಇನ್ನೂ ಇಂಪ್ರೂವ್ಮೆಂಟ್ ಹಾಕಂತ ಹೋಗಲಿ ಅಂತ.
ಏನೇನು ಇಂಪ್ರೂವ್ಮೆಂಟ್ ಆಗಬೇಕು ನಿಮ್ಗೆ? ಇನ್ನು ಎಲ್ಲ ಕಡೆಯಿಂದ ಇಂಪ್ರೂವ್ಮೆಂಟ್ ಆಗಬೇಕು, ಎಲ್ಲರಿಗೆ ತೊಗೊಂಡು ಹೋಗ್ಬೇಕಂತ. ಹಾಂ, ನಮಸ್ಕಾರ. ನಮಸ್ಕಾರ ಸರ. ನಮ್ಮ ಹೆಸರು? ನಮ್ಮ ಹೆಸರು ಅಲ್ಲಮ್ರಿ ಸರ. ಏನು ಕೆಲಸ ಮಾಡ್ತೀರಿ? ನಾವು ಕೂಲಿ ಕೆಲಸ ಮಾಡ್ತೇವೆ ಸರ. ಕೂಲಿ ಕೆಲಸ ಮಾಡ್ತೇವೆ. ಲೋಕಸಭಾ ಎಲೆಕ್ಷನ್ ಬರೋದೈತಲ್ಲ, ಹೌದ್ರಿ. ಅಭಿಪ್ರಾಯ ಏನಿದೆ ಈಗ? ನಾವು ಹಾಕ್ತೇವ್ರಿ, ಅವ್ರು ಗೆಲ್ಲಿಸ್ಬೇಕಂತನ ಮಾಡೇವ್ರಿ. ನಮ್ಗೆ ತುತ್ತನ್ನ ಹಾಕ್ಯಾರ ಅವರು. ಯಾರು ಯಾರದು ಈಗ ಹೇಳ್ತೀರಿ ಅಲ್ರಿ, ಅವ್ರದ್ದು ಹಾಕ್ತೇವ್ರಿ, ಗೆಲ್ಲಿಸ್ತೇವ್ರಿ ಸರ. ಇಲ್ಲ ಅನ್ನಲ್ಲ. ಫ್ರೀ ಬಸ್ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಬಿಟ್ಟಿದಾರಲ್ಲ, ಹೌದ್ರಿ. ಏನು ಹೇಳ್ತೀರಿ ಈಗ? ನಮಗೂ ಅದ ಹೇಳಿನಿಲ್ಲ ಸರ, ನಮ್ಗೆ ಒಂದು ಸ್ವಲ್ಪ ಸಹಾಯ ಮಾಡ್ಯಾರ, ಬಡವ್ರಿಗೆ ಸಹಾಯ ಮಾಡ್ಯಾರ, ಗೆಲ್ಲಿಸ್ಬೇಕಂತ ಆಸೆ ಐತ್ರಿ ನಮ್ಗೆ. ಇಲ್ಲ ಅನ್ನಲ್ಲ ಸರ. ಪ್ರಧಾನಮಂತ್ರಿಗಳು ಯಾರಾಗಬೇಕು ಅನ್ಸುತ್ತೆ ನಿಮ್ಗೆ? ನಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಗೊತ್ತಿಲ್ಲ, ಕೂಲಿ ಕೆಲಸ ಮಾಡೋರ್ಗೆ ಏನು ಗೊತ್ತಾಕೈತ್ರಿ, ಬರೋರ್ದು ಒಂದೇ ಗೊತ್ತು ನಮ್ಗೆ. ಕಾಂಗ್ರೆಸ್ ಕಾಂಗ್ರೆಸ್ ನಾವು ಸಣ್ಣವಿರುವಾಗನೇ ನಾವು ಕಾಂಗ್ರೆಸ್ಗೆ ಹಾಕೊಂತ ಬಂದೇವ್ರಿ. ನಮ್ಮ ತಂದೆ ತಾಯಿನೂ ಕಾಂಗ್ರೆಸ್ನ. ಎಲ್ಲ ಕಾಂಗ್ರೆಸ್ ನಾವು. ಈಗ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಿ? ಏನಿಲ್ರಿ, ಅವರೇ ಹೇಳದ. ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ನಮ್ಗೇನಿದು ಗೊತ್ತಿಲ್ಲ ಅದ್ರ ಬಗ್ಗೆ. ಕಾಂಗ್ರೆಸ್. ಕಾಂಗ್ರೆಸ್. ಅಮ್ಮ ಹೇಳ್ರಿ, ತಮ್ಮ ಅಭಿಪ್ರಾಯ ಏನಿದೆ? ಏನಿಲ್ಲ ನೋಡ್ರಿ, ನಾವು ಕಾಂಗ್ರೆಸ್. ಹಾಂ. ಯಾಕೆ ಕಾಂಗ್ರೆಸ್? ಎಲ್ಲ ನಾವು ಸಣ್ಣ ಇರ್ತಾನ ಅದನ್ನ ಇದು ಮಾಡ್ಕೊಂತ ಬಂದೇವ್ರಿ, ಅದ ಹಾಕ್ತೀವಿ. ಅದು ಎಲ್ಲ ಇದು ಆಗೈತಿಲ್ರಿ ನಮ್ದು. ಈಗ ಫ್ರೀ ಬಸ್ ಬಿಟ್ಟಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಏನಿಲ್ಲ, 4 ಮಂದಿಗೆ ಬಿಟ್ಟಂಗೆ ನಮಗೂ ಬಿಟ್ಟಾರ, ನಮ್ಗೊಬ್ಬರಿಗೆ ಬಿಟ್ಟಾರ ಅವರು. ಎಲ್ಲರೂ ಅಡ್ಡಾಡ್ತಾರಲ್ಪ. ಅನುಕೂಲ ಆಗೈತಿ ನಿಮಗೆ? ಹಾಂ, ಆಕೈತ್ರಿ, ಅನುಕೂಲ ಆಕೈತಿ. ಹೇಳ್ರಿ ಯಜಮಾನ್ರ, ತಮ್ಮ ಅಭಿಪ್ರಾಯ ಏನಿದೆ ಎಲೆಕ್ಷನ್ ಬಗ್ಗೆ? ಏನು ಮೋದಿಗೆ ಹಾಕ್ಬೇಕಂತ ಮಾಡೇವ್ರಿ. ಯಾಕೆ ಮೋದಿ? ಮತ್ತು ಚಲೋ ಮಾಡ್ತಾರೆ ಅನ್ನೋದಕ್ಕೆ ಮಾಡೋದು. ಏನು ಚಲೋ ಮಾಡಿದಾರ? ಎಲ್ಲ ಹೊಂದ್ಕೊಂಡು ಹೋಗ್ಕಣ. ಹೊಂದಾಣಿಕೆ ಚಲೋ ಐತೆ ಅಂತಾನೆ ಎಲ್ಲರ ಜೊತೆ? ಎಲ್ಲರ ಜೊತೆ ಹೊಂದಾಣಿಕೆ ಚಲೋ ಐತಿ. ಏನು ಚಲೋ ಐತ್ರಿ, ಮತ್ತೆ ಏನು ಹಂಗೆ ಹೋಗೋದ. ನಾವು ಯಾವಾಗಲೂ BJP ಮಾಡ್ಕೊಂತ ಬಂದೇವಿ, BJP ಮಾಡ್ರ. ಯಾರ ಇರಲಿ ಅವ್ರ, ಅದಕ್ಕೆ ಮಾಡೋದು ನಾವು. ಎಷ್ಟೋ ಜನ ಈಗ ಬದಲಾವಣೆ ಬಯಸ್ತಾ ಇದಾರ. ಅವ್ರ ಮಗಸಲ್ರಿ ಅವರು. ಅಲ್ಪ ಯಾರಿಗೆ ಹಾಕಿರಿ ಏನು ಸಿಗ್ತೈತಿ ಅದನ್ನ ಹೇಳ ನನಗೆ. ಮೊದಲ BJP ಆಗಿದ್ವಿ, ಆಮೇಲೆ ಕಾಂಗ್ರೆಸ್ ಎಬ್ಸಿ ಬಂದ್ವಿ. ಮನಿ ಹಾಕಿಸ್ಕೊಡ್ತಾವೆ ಹಂಗೆ ಹಿಂಗೆ ಅಂತ ಮಾತಾಡಿದ್ರು. ಹೋಗಿ ಕೇಳಿದ್ರೆ ಅಲ್ಲ ಇದು ಕಂಪ್ಯೂಟರ್ನಾಗ ಎಂಟ್ರಿ ಆಗೈತಿ, ನಮ್ಮ ಮನೆ ರೊಕ್ಕ ಬರಲಿಲ್ಲ, ಮತ್ತು ಹಿಂಗೆ ಮಾಡಿದ್ರೆ ಅವ್ರಿಗೆ ಹೆಂಗೆ ಓಟ್ ಹಾಕಿ ಎಬ್ಸಿ ಅಂತ ಕುಂದ್ರಾನ? ಹಾಂ, ಅವಳಕ್ಕೆ ಅವ್ರ ಕಮಿಟಿ ಜನ ಇರ್ತೈತಿ, ಅವ್ರ ಕೈ ರೊಕ್ಕ ಕೊಡ್ತಾರೆ. ಆ ಕಮಿಟಿ ಜನನ ಅಷ್ಟ ಹಾಕಲಿಲ್ಲ, ನಾವು ಹಾಕಿ ಏನು ಉಪಯೋಗ ಐತಿ ಅದ್ರಾಗ? ಒಳ್ಳೆ ಕ್ಯಾಂಡಿಡೇಟ್ ಆರಿಸಿ ತರಬೇಕು, ಮತ್ತು ಒಳ್ಳೆಯ ಬಂದ್ರೆ ಒಳ್ಳೆ ಕೆಲಸಗಳು ಹಾಕಾವು ಅಂತ, ಮತ್ತೊಂದೇನಿಲ್ಲ. ಇಲ್ಲಿ ಯಾರು ಒಳ್ಳೆಯವರು ಅನ್ಸುತ್ತೆ ಸರ್ ಅಭ್ಯರ್ಥಿಗಳಲ್ಲಿ? ಈಗ BJP ಕ್ಯಾಂಡಿಡೇಟ್ ಅಡ್ಡಿ ಇಲ್ಲ, ಮುಖ್ಯಮಂತ್ರಿ ಆಯ್ತು ಸೀಟ್ ಅದು ಅಡ್ಡಿ ಇಲ್ಲ ಅಂತ ನಮ್ಮ ವಿಚಾರ. ಬಸವರಾಜ ಬೊಮ್ಮಾಯಿರು ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿಗೆ ನಂಬರ್ 1 ವರ್ಲ್ಡ್ಗೆ ನಂಬರ್ 1 ಪ್ರಧಾನಮಂತ್ರಿ, ಇಂಡಿಯಾ ಪ್ರಧಾನಮಂತ್ರಿ. ಯಾವ ಮಾತು, ಎರಡು ಮಾತಿಲ್ಲ, ಮತ್ತೊಂದು ಮಾತಿಲ್ಲ. ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ನಿಂಗಪ್ಪ ರೀ. ಹೇಳ್ರಿ, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ. ಲೋಕಸಭಾ ಎಲೆಕ್ಷನ್ ಅಂದರೆ BJP ಬರಬೇಕು. BJPಲಿಂದ ನಾವು ರೈತರಿಗೆ ಸವಲತ್ತು ಇದೆ, ರೈತರಿಗೆ ಹೊಲ ಮೇಲೆ ಸಾಲ ಕೊಡ್ತಾರೆ, ಏನೋ ಒಂದು ಬೆಳೆಯನ್ನೇ ಇದು ಮಾಡ್ತಾರೆ. ಈಗೆಲ್ಲ ಬಸ್ ಚಾರ್ಜ್ ಫ್ರೀ ಮಾಡಿದ್ರು, ಬಸ್ ಚಾರ್ಜ್ ತೊಗೊಂಡು ಏನು ಮಾಡ್ಬೇಕು, ಜನ ನಾತಗೇಟ್ ಆಯ್ತಲ್ಲ. ಈಗ ರೈತರಿಗೆ ಏನಾರು ಒಂದು ಸಾಲ ಸಂಬಂಧ ಕೊಟ್ಟರೆ, ರೈತರ ಸಾಲ ಮನ್ನಾ ಮಾಡಿದರೆ ಏನಾರು ಒಂದು ಸವಲತ್ತು ಆಗ್ತಿದೆ. ಬಸ್ ಚಾರ್ಜ್ ಫ್ರೀ ಕೊಟ್ಟರು ಹೆಣ್ಮಕ್ಳಿಗೆ ಇದು ಮಾಡಿದ್ರೆ ಏನಾಗ್ತದೆ, ಸುಮ್ಮನೆ ಅಡ್ಡಾಡಿಸಿದಂಗೆ ಅಡ್ಡಾಡಕ್ಕೆ ಕಲಾ ಕೊಟ್ಟಂಗೆ ಆಯಿತು. ಕೆಲಸ ಮಾಡಲಿಕ್ಕೆ ಅವ್ರು ಹೊಲ್ದಾಗ ಉತ್ಪನ್ನ ಬರಲಿಲ್ಲ ಅಂದ್ರೆ ಅವ್ರಿಗೆ ಅನುದಾನ ಕೊಡಬೇಕು ತಾನೇ. ಅನುದಾನ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಏನು ಮಾಡಲಿಕ್ಕೆ ಆಗ್ತದೆ? ಹಂಗೆ ಒಂದು ಟಿಕೆಟ್ ಫ್ರೀ ಕೊಟ್ಟಿದ್ದಾರೆ ಅಂತ ಅವರಿಗೆ ಓಟ್ ಹಾಕ್ಲಿಕ್ಕೆ ಅಂತ ಹೆಂಗೆ ಆಗ್ತದೆ ಹೇಳಿ? ಅದಕ್ಕೆ BJP ಬಂದರೆ ಎಲ್ಲರಿಗೂ ರೈತರಿಗೆ ಒಳ್ಳೇದಾಗ್ತೈತಿ, ಸಾಲ ಇಲ್ಲ ಏನೋ ಒಂದು ಅನುಕೂಲ ಆಗ್ತದೆ ಅಂತ ಹೇಳಿದ್ರು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹಾವೇರಿ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ಏನಾಗಿತ್ತು ಅಂತ. ಸೊ ಮುಂದಿನ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭೇಟಿಯಾಗ್ತೀನಿ. ನಮಸ್ಕಾರ.